ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकम्। वन्देऽहं श्रीगुरो श्रीयुतापदकमलं श्रीगुरुं वैष्णवां च श्रीरूपं साग्रजातं सागणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपदांस सगणललिता विशाखान्विषां च। हे कृष्णा करुणा सिन्धो दीनबन्धो जगत्पते गोपीश गोपिका कांता राधा कांता नमोस्तुते। सप्त कांचन गौरांगे राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो ओं विष्णुपादाय कृष्णप्रेष्ठाय भूतले श्रीमते भक्ति वेदांत स्वामिनिति नामिने। नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशधारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्णा हरे 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 राम 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 हरे हरे। So, thank you again for inviting me to your wonderful association. Thank you, Hare Krishna. Hare Krishna, we got today got 2 questions. So, what's the question? So first question is how to come out from this material destruction, and second, some people have seen very good people do so much of puja and helping nature, still they don't get any prosperity, but some of them always count and keep, they get money again and again. So now, first question: how can you translate that to Kannada? Hare Krishna. ಸೊ ಇಂದಿನ ಪ್ರಶ್ನೋತ್ತರ ಸಮಾವೇಶಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ, ಸೊ ನಾವು ಹೇಗೆ ಈ ಭೌತಿಕ ವಿನಾಶದಿಂದ ಹೊರಬರಬೇಕು, ಅಂದ್ರೆ ಯಾವ ತರ ಈ ಒಂದು ಭೌತಿಕ ಜೀವನದಿಂದ ಸೊ ಹೊರಬರ್ಬೇಕಂತೇಳಿ ಮೊದಲನೇ ಒಂದು ಪ್ರಶ್ನೆ. ಸೊ ಅದಕ್ಕೆ ಇವಾಗ ಪ್ರಭು ಅವರು ಉತ್ತರಿಸಿದ್ದಾರೆ ಈ ಒಂದು ಪ್ರಶ್ನೆಗೆ. So how to come out of material destruction? Yeah. What is this material destruction? Can you explain? Nandakishore. Who asked this question? It's one of a devotee from Bangalore, that Umapati Das. Umapati Das, So, Bangalore. Yeah. Umapati. So what is this destruction? Can you be more specific? I just sent a link to him, bro. Haven't you not joined the class? Material world is going through 3 phases: creation, and then it stays for some time, and then there will be destruction. Correct? So ಈ ಒಂದು translate. ಸೊ ಈ ಒಂದು ಭೌತಿಕ ಈ ಜಗತ್ತನ್ನೋದು ಮೊದಲನೇದಾಗಿ ಸೊ ಹುಟ್ಟುತ್ತೆ. ಅದಾದ್ಮೇಲೆ ಅಂದ್ರೆ ಹುಟ್ಟುದಂದ್ರೆ ಒಂದು ಅಂದ್ರೆ ಈ ಒಂದು ಎಕ್ಸಿಸ್ಟೆನ್ಸ್ ಬರುತ್ತೆ, ಮತ್ತೆ ಅಲ್ಲಿ ಸ್ವಲ್ಪ ದಿನ ಇರುತ್ತೆ, ಮತ್ತೆ
ಸೊ ಅದು ವಿನಾಶ ಆಗುತ್ತೆ. ಸೊ ಈ ರೀತಿ ಮೂರು ರೀತಿಯಲ್ಲಿ ಸೊ ಈ ಒಂದು ಭೌತಿಕ ಒಂದು ಜಗತ್ತು ಸೃಷ್ಟಿಸಲಾಗಿದೆ. Correct? Yes, Prabhu. Bhagavad Gita 9:8. ಭಗವದ್ಗೀತಾ 9ನೇ ಅಧ್ಯಾಯ 8ನೇ ಶ್ಲೋಕ. ಅನುವಾದ: ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ. ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗುತ್ತದೆ. ಭಾವಾರ್ಥ: ಈ ಭೌತಿಕ ಜಗತ್ತು ದೇಹೋತ್ತಮ ಪರಮ ಪುರುಷನ ಕೆಳಮಟ್ಟದ ಶಕ್ತಿಯ ಅಭಿವ್ಯಕ್ತಿ. ಇದನ್ನು ಆಗಲೇ ಅನೇಕ ಬಾರಿ ವಿವರಿಸಿದೆ. ಸೃಷ್ಟಿಯ ಕಾಲದಲ್ಲಿ ಐಹಿಕ ಶಕ್ತಿಯು ಮಹತ್ತತ್ವವಾಗಿ ಬಿಡುಗಡೆ ಹೊಂದುತ್ತದೆ. ಪ್ರಭುವು ತನ್ನ ಮೊದಲ ಪುರುಷಾವತಾರವಾದ ವಿಷ್ಣುವಾಗಿ ಇದನ್ನು ಪ್ರವೇಶಿಸುತ್ತಾನೆ. ಆತನು ಕಾರಣ ಸಮುದ್ರದಲ್ಲಿ ಮಲಗಿ ಗರ್ಭೋದಾಯಕಶಾಹಿ ವಿಷ್ಣುವಾಗಿ ತಾನು ಹೊರಬಿಡುವ ಉಸಿರಿನಿಂದ ಲೆಕ್ಕವಿಲ್ಲದಷ್ಟು ವಿಶ್ವಗಳನ್ನು ಸೃಷ್ಟಿಸುತ್ತಾನೆ. ಈ ರೀತಿಯಲ್ಲಿ ಪ್ರತಿಯೊಂದು ವಿಶ್ವವು ಸೃಷ್ಟಿಯಾಗುತ್ತದೆ. ಮುಂದೆ ಅದನ್ನು ಕ್ಷೀರೋದಾಯಕ ಶಾಹಿ ವಿಷ್ಣುವಾಗಿ ಪ್ರಕಟಗೊಳ್ಳುತ್ತಾನೆ. ಈ ವಿಷ್ಣುವು ಪರಮಾಣುವರೆಗೆ ಎಲ್ಲವನ್ನು ಪ್ರವೇಶಿಸುತ್ತಾನೆ. ಈ ವಿಷಯವನ್ನು ಇಲ್ಲಿ ವಿವರಿಸಿದೆ. ಆತನು ಎಲ್ಲವನ್ನು ಪ್ರವೇಶಿಸುತ್ತಾನೆ. ಜೀವಿಗಳ ಮಾತು ಹೇಳುವುದಾದರೆ ಅವರು ಈ ಐಹಿಕ ಪ್ರಕೃತಿಯ ಗರ್ಭದಲ್ಲಿ ಸೇರುತ್ತಾರೆ. ತಮ್ಮ ಹಿಂದಿನ ಕರ್ಮಗಳ ಫಲವಾಗಿ ಬೇರೆ ಬೇರೆ ಸ್ಥಾನಗಳನ್ನು ಪಡೆಯುತ್ತಾರೆ. ಹೀಗೆ ಐಹಿಕ ಜಗತ್ತಿನ ಚಟುವಟಿಕೆಗಳು ಪ್ರಾರಂಭವಾಗುತ್ತವೆ. ಬೇರೆ ಬೇರೆ ಜೀವಿ ವರ್ಗಗಳ ಚಟುವಟಿಕೆಗಳು ಈ ರೀತಿಯಲ್ಲಿ ಸೃಷ್ಟಿಯ ಕ್ಷಣದಿಂದಲೇ ಪ್ರಾರಂಭವಾಗುತ್ತವೆ. ಎಲ್ಲವೂ ವಿಕಾಸನವಾಗುತ್ತವೆ. ಅದೇನೂ ಅಲ್ಲ, ಬೇರೆ ಬೇರೆ ಜೀವ ವರ್ಗಗಳ ವಿಶ್ವದೊಡನೆಯೇ ಕೂಡಲೇ ಸೃಷ್ಟಿಯಾಗುತ್ತವೆ. ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಒಟ್ಟಿಗೆ ಸೃಷ್ಟಿಯಾಗುತ್ತವೆ. ಏಕೆಂದರೆ ಜೀವಿಗಳು ಇಂದಿನ ವಿನಾಶದ ಹೊತ್ತಿನಲ್ಲಿ ಇಟ್ಟುಕೊಂಡಿದ್ದ ಬಯಕೆಗಳು ಮತ್ತೆ ಪ್ರಕಟವಾಗುತ್ತವೆ. ಅವಾಶಂ ಎನ್ನುವ ಪದವು ಜೀವಿಗಳು ಈ ಪ್ರಕ್ರಿಯೆಯಲ್ಲಿ ಏನನ್ನೂ ಮಾಡುವುದಿಲ್ಲ ಎನ್ನುವುದನ್ನು ಸೂಚಿಸುತ್ತದೆ. ಇಂದಿನ ಸೃಷ್ಟಿಯಲ್ಲಿ ತಮ್ಮ ಇಂದಿನ ಜನ್ಮದಲ್ಲಿ ಆವರಿಸಿದ್ದ ಸ್ಥಿತಿಯು ಮತ್ತೆ ಪ್ರಕಟವಾಗುತ್ತದೆ ಅಷ್ಟೇ. ಅದು ಅವನ ಇಚ್ಛೆಯಂತೆಯೇ ನಡೆಯುತ್ತದೆ. ಇದು ಭಗವಂತ ಊಹಾತೀತ ಶಕ್ತಿ. ಬೇರೆ ಬೇರೆ ಜೀವ ವರ್ಗಗಳನ್ನು ಸೃಷ್ಟಿಸಿದ ಮೇಲೆ ಆತನಿಗೂ ಅವುಗಳಿಗೂ ಯಾವುದೇ ಸಂಬಂಧವಿಲ್ಲ. ವಿವಿಧ ಜೀವಿಗಳ ಪ್ರಕೃತಿಗಳಿಗೆ ಅವಕಾಶ ಮಾಡಿಕೊಡಲು ಸೃಷ್ಟಿಯು ನಡೆಯುತ್ತದೆ. ಆದುದರಿಂದ ಭಗವಂತನು ಅದರಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ. ಎಸ್ ಪ್ರಭು. So this is called the destruction of the material world. ಇದು ಸೊ ಈ ಭೌತಿಕ ಜಗತ್ತಿನ ಅಂತ್ಯ ಅಂತ ಹೇಳಲಾಗುತ್ತೆ. So how other destruction? Then the other destruction is that in the material body. ಸೊ ಇನ್ನೊಂದು ಅಂತ್ಯ ಅಂದ್ರೆ ಈ ಒಂದು ದೇಹ. The material body will eventually die. ಸೊ ಈ ಒಂದು ದೇಹ ಸೊ ಕಾಲಾತ್ಮಕವಾಗಿ ಸೊ ನಾಶವಾಗುತ್ತದೆ. ಅಂದ್ರೆ ಕಾಲ ಕಳೆದಂತೆ ಸೊ ನಾಶವಾಗುತ್ತದೆ. The material body goes through this 9 phases, You can go to 11:22. (11:22, 47). Yes, can you read that? Yes, bro. ಗರ್ಭಾವಸ್ಥೆ, ಜನನ, ಶೇಷವಾವಸ್ಥೆ, ಬಾಲ್ಯ,
ಯೌವನ, ಮಧ್ಯ ವಯಸ್ಸು, ವೃದ್ಧಾಪ್ಯ ಮತ್ತು ಮರಣ. ಇವು ದೇಹದ 9 ಯುಗಗಳು. ಸೊ ಇಲ್ಲಿ So ನೋಡಿ, this, explain. ಈ ದೇಹ ಅನ್ನೋದು 9 ತರದ ಒಂದು ಒಂದು ಚೇಂಜಸ್ ಅಂದ್ರೆ ಅದು ಕಾಣುತ್ತೆ. ಅಂದ್ರೆ ಯಾವ ರೀತಿ ನಮ್ಮ ದೇಹ ಅಂತ್ಯ ಆಗುತ್ತೆ ಅಂತೇಳಿ ಸೊ ಇಲ್ಲಿ ಹೇಳಲಾಗಿದೆ ಹೆಸರು. So this is another destruction. Material world will be destroyed. The material body also will be destroyed. Right? ಈ ಭೌತಿಕ ಜಗತ್ತು ಅನ್ನೋದು ನಾಶವಾಗುತ್ತೆ, ಮತ್ತೆ ಈ ದೇಹ ಕೂಡ ನಾಶವಾಗುತ್ತೆ. So that also will go, and all that we do will also be destroyed. ಸೊ ನಾವು ಏನೇ ಕಾರ್ಯಗಳು ಸಂಬಂಧಪಟ್ಟ ಈ ಕಾರ್ಯಗಳು ಅಂದ್ರೆ ಈ ಭೌತಿಕ ಜಗತ್ತಿಗೆ ಸಂಬಂಧಪಟ್ಟ ಕಾರ್ಯಗಳು ಮತ್ತೆ ಈ ಒಂದು ದೇಹಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಎಲ್ಲವೂ ವಿನಾಶವಾಗುತ್ತೆ. 332. ಭಗವದ್ಗೀತೆ 3:32, ಅಧ್ಯಾಯ 3:32ನೇ ಶ್ಲೋಕ. ಯಾರು ಅಸೂಯೆಯಿಂದ ಈ ಬೋಧನೆಗಳನ್ನು ಅಲಕ್ಷಿಸುವರೋ ಮತ್ತು ಅವನ್ನು ಅನುಸರಿಸುವುದಿಲ್ಲವೋ ಅವರು ಯಾವ ತಿಳುವಳಿಕೆಯೂ ಇಲ್ಲದವರು, ವಿಮೂಢರು ಎಂದು ಭಾವಿಸಬೇಕು. ಪರಿಪೂರ್ಣತೆಗಾಗಿ ಅವರು ಪಡುವ ಶ್ರಮವೆಲ್ಲ ನಾಶವಾಗುವವು. ಭಾವಾರ್ಥ: ಕೃಷ್ಣ ಪ್ರಜ್ಞೆ ಇಲ್ಲದಿರುವುದರ ದೋಷವನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅತ್ಯುನ್ನತ ಕಾರ್ಯಕಾರಿ ಅಧಿಕಾರಿಯ ಆಜ್ಞೆಗೆ ಅವಿಧೇಯರಾದರೆ ಹೇಗೆ ಶಿಕ್ಷೆಯುಂಟು ಆಗುವೆಯೋ, ದೇಹೋತ್ತಮ ಪರಮಪುರುಷನ ಆಜ್ಞೆಗೆ ಅವಿಧೇಯರಾದರೂ ನಿಶ್ಚಯವಾಗಿಯೂ ಶಿಕ್ಷೆಯುಂಟು. ಅವಿಧೇಯನಾದವನು ಎಷ್ಟೇ ದೊಡ್ಡವನಾದರೂ ಅವನು ಶೂನ್ಯ ಹೃದಯದವನಾಗಿ ಆತ್ಮವನ್ನು, ಪರಬ್ರಹ್ಮವನ್ನು, ಪರಮಾತ್ಮನನ್ನು, ದೇಹೋತ್ತಮ ಪುರುಷನನ್ನು ಅರಿಯದವನು. ಆದುದರಿಂದ ಆತನಿಗೆ ಬದುಕಿನ ಪರಿಪೂರ್ಣತೆಯ ಭರವಸೆಯೇ ಇಲ್ಲ. ಎಷ್ಟು Can you go read the purport? Yes, bro. I read the purport also just now. Go to the next verse. Okay, bro. ಪ್ರತಿಯೊಬ್ಬನು ತಾನು ತ್ರಿಗುಣಗಳಿಂದ ಪಡೆದ ಸ್ವಭಾವಕ್ಕೆ ಅನುಗುಣವಾಗಿ ನಡೆಯುತ್ತಾನೆ. ಆದ್ದರಿಂದ ತಿಳುವಳಿಕೆಯುಳ್ಳವನು ಕೂಡ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಕಾರ್ಯ ನಡೆಸುತ್ತಾನೆ. ನಿಗ್ರಹದಿಂದ ಫಲವೇನು? ಭಾವಾರ್ಥ: ಕೃಷ್ಣ ಪ್ರಜ್ಞೆಯ ಆಧ್ಯಾತ್ಮಿಕ ವೇದಿಕೆಯಲ್ಲಿ ನೆಲೆಗೊಳ್ಳದಿದ್ದರೆ ಮನುಷ್ಯನು ಐಹಿಕ ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಬಿಡಿಸಿಕೊಳ್ಳಲಾರ. ಇದನ್ನು ಭಗವಂತನೇ 7ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ ದೃಢಪಡಿಸುತ್ತಾನೆ. ಪ್ರಾಪಂಚಿಕ ಮಟ್ಟದಲ್ಲಿ ಒಬ್ಬ ಮನುಷ್ಯನು ಅತ್ಯುನ್ನತ ಶಿಕ್ಷಣವನ್ನು ಪಡೆಯಬಹುದು. ಆದರೂ ಸಾತ್ವಿಕ ಜ್ಞಾನದಿಂದ ಮಾತ್ರವೇ ಅಥವಾ ದೇಹವನ್ನು ಆತ್ಮದಿಂದ ಬೇರ್ಪಡಿಸುವುದರಿಂದ ಮಾತ್ರವೇ ಅವನು ಮಾಯೆಯ ಗುಂಜಿನಿಂದ ತಪ್ಪಿಸಿಕೊಳ್ಳಲಾರ. ಆಧ್ಯಾತ್ಮಿಕತೆಯ ಶಾಸ್ತ್ರದಲ್ಲಿ ಬಹು ಪರಿಣಿತರೆಂದು ಹೊರಗೆ ತೋರಿಸಿಕೊಂಡು ಆಧ್ಯಾತ್ಮಿಕ ಜೀವಿಗಳೆಂದು ಕರೆಸಿಕೊಳ್ಳುವವರು ಎಷ್ಟೋ ಮಂದಿ. ಆದರೆ ಅಂತರಂಗದಲ್ಲಿ ಅಥವಾ ಗುಟ್ಟಾಗಿ ಅವರು ಸಂಪೂರ್ಣವಾಗಿ ಪ್ರಕೃತಿಯ ಗುಣಗಳಿಗೆ ಅಧೀನರಾಗಿರುತ್ತಾರೆ. ಈ ಗುಣಗಳನ್ನು ಅವರು ದಾಟಲಾರರು. ಅಧ್ಯಯನದ ದೃಷ್ಟಿಯಿಂದ ಒಬ್ಬ ಮನುಷ್ಯ ಬಹುದೊಡ್ಡ ವಿದ್ವಾಂಸನಾಗಿರಬಹುದು. ಆದರೆ ಐಹಿಕ ಪ್ರಕೃತಿಯೊಡನೆ ಬಹುಕಾಲ ಸಹವಾಸ ಮಾಡುವುದರಿಂದ ಆತನು ಬಂಧನದಲ್ಲಿರುತ್ತಾನೆ. ಐಹಿಕ ಅಸ್ತಿತ್ವದ ದೃಷ್ಟಿಯಿಂದ ಮನುಷ್ಯನು ತನಗೆ ವಿಧಿಸಿದ ಕರ್ತವ್ಯಗಳಲ್ಲಿ ತೊಡಗಿರಬಹುದು. ಆದರೂ ಕೃಷ್ಣ ಪ್ರಜ್ಞೆಯು ಆತನು ಐಹಿಕ ತೊಡಕಿನಿಂದ ಬಿಡುಗಡೆ ಹೊಂದಲು ನೆರವಾಗುತ್ತದೆ. ಆದುದರಿಂದ ಸಂಪೂರ್ಣ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸುವವರೆಗೆ ಮನುಷ್ಯನು ತನ್ನ ವೃತ್ತಿಯ ಕರ್ತವ್ಯಗಳನ್ನು ಬಿಡಬಾರದು. ಯಾರೂ ಇದ್ದಕ್ಕಿದ್ದಂತೆ ತನ್ನ ನಿಯತ ಕಾರ್ಯಗಳನ್ನು ತ್ಯಜಿಸಿ ಕೃತಕವಾಗಿ ಯೋಗಿ ಅಥವಾ ಆಧ್ಯಾತ್ಮಿಕವಾದಿ ಎಂದು ಕರೆಸಿಕೊಳ್ಳಬಾರದು.
ತನ್ನ ಸ್ಥಾನದಲ್ಲೇ ಉಳಿದು ಹೆಚ್ಚಿನ ಶಿಕ್ಷಣ ಪಡೆದವರ ಮಾರ್ಗದರ್ಶನದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಪಡೆಯಲು ಪ್ರಯತ್ನಿಸುವುದು ಉತ್ತಮ. ಹೀಗೆ ಮನುಷ್ಯನು ಕೃಷ್ಣನ ಮಾಯೆಯ ಹಿಡಿತದಿಂದ ಪಾರಾಗಬಹುದು. ಎಷ್ಟು So you can see how even if you try to do all your activities also, it finally will be destroyed. ಸೊ ಇಲ್ಲಿ ನೋಡಿ, ಯಾವುದೇ ಒಂದು ಕಾರ್ಯ ಈ ಒಂದು ಐಹಿಕ ಕಾರ್ಯಗಳಲ್ಲಿ ತೊಡಗಿ ಸೊ ನಾವು ಏನೇ ಒಂದು ಕೆಲಸ ಮಾಡಿದ್ರು ಸೊ ಅದು ಕೊನೆಗೆ ಸೊ ಅದು ನಿರ್ನಾಮವಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. You try to enjoy your senses, it will eventually become all failure. ಸೊ ನಾವು ಒಂದು ಈ ಇಂದ್ರಿಯ ಒಂದು ತೃಪ್ತಿಗಾಗಿ ಏನೇನೇ ಕೆಲಸ ಮಾಡಿದ್ರು ಅದು ಕೊನೆಗೆ ಸೊ ಅಂತ್ಯವಾಗುತ್ತೆ. 11, 10, 2. ಶ್ರೀಮದ್ ಭಾಗವತಂ 11:10-2. ಇಂದ್ರಿಯ ತೃಪ್ತಿಗಾಗಿ ಸಮರ್ಪಿತವಾದ ನಿಯಮಾಧೀನ ಆತ್ಮಗಳು ಇಂದ್ರಿಯ ಆನಂದದ ವಸ್ತುಗಳನ್ನು ಸತ್ಯವೆಂದು ತಪ್ಪಾಗಿ ಸ್ವೀಕರಿಸುವುದರಿಂದ ಅವರ ಎಲ್ಲಾ ಪ್ರಯತ್ನಗಳು ವಿಫಲಗೊಳ್ಳುತ್ತವೆ ಎಂದು ಪರಿಶುದ್ಧ ಆತ್ಮವು ನೋಡಬೇಕೆ. Yeah, you can read. ಅವರ್ಥ ಈ ಶ್ಲೋಕದಲ್ಲಿ ಭಗವಂತ ಆಶರಹಿತನಾಗುವ ಪ್ರಕ್ರಿಯೆಯನ್ನು ವಿವರಿಸುತ್ತಾನೆ. ಎಲ್ಲಾ ಭೌತಿಕ ಇಂದ್ರಿಯ ವಸ್ತುಗಳು ಅವುಗಳ ರೂಪ, ರುಚಿ, ಸುವಾಸನೆ, ಸ್ಪರ್ಶ ಅಥವಾ ಶಬ್ದದಿಂದ ಗ್ರಹಿಸಲ್ಪಟ್ಟುಗಳನ್ನು ಒಳಗೊಂಡಂತೆ ತಾತ್ಕಾಲಿಕವಾಗಿರುತ್ತವೆ. ನಾವು ಈಗ ನಮ್ಮ ಕುಟುಂಬ ಮತ್ತು ರಾಷ್ಟ್ರವನ್ನು ನೋಡುತ್ತೇವೆ, ಆದರೆ ಅಂತಿಮವಾಗಿ ಅವರು ಕಣ್ಮರೆಯಾಗುತ್ತಾರೆ. ನಾವು ಅವುಗಳನ್ನು ಗ್ರಹಿಸುವ ನಮ್ಮ ದೇಹವೂ ಸಹ ಕಣ್ಮರೆಯಾಗುತ್ತದೆ. ಹೀಗಾಗಿ ಭೌತಿಕ ಆನಂದದ ಅನಿವಾರ್ಯ ಪರಿಣಾಮವೆಂದರೆ ವಿಪರ್ಯ ಅಥವಾ ದೊಡ್ಡ ಸಂಕಟ. ವಿಶುದ್ಧಾತ್ಮ ಎಂಬ ಪದವು ಭಕ್ತಿ ಸೇವೆಯ ನಿಯಮಿತ ಕರ್ತವ್ಯಗಳನ್ನು ನಿರ್ವಹಿಸುವ ಮೂಲಕ ತಮ್ಮನ್ನು ಶುದ್ಧೀಕರಿಸುವವನ್ನು ಸೂಚಿಸುತ್ತದೆ. ಅವರು ಭೌತಿಕ ಜೀವನದ ಹತಾಶೆಯನ್ನು ಸ್ಪಷ್ಟವಾಗಿ ನೋಡುತ್ತಾರೆ ಮತ್ತು ಆದುದರಿಂದ ಅವರು ಅಕಾರಾತ್ಮಕರಾಗುತ್ತಾರೆ ಅಥವಾ ಭೌತಿಕ ಬಯಕೆಯಿಂದ ಮುಕ್ತವಾದ ಮಹಾನ್ ಆತ್ಮಗಳಾಗುತ್ತಾರೆ. Yes. So you can see how if you try to do anything in this material world, ultimately it will become destroyed. ಸೊ ಇಲ್ಲಿ ಹರೇ ಕೃಷ್ಣ ನೋಡಿ, ಸೊ ಈ ಒಂದು ಶ್ಲೋಕದಲ್ಲಿ ಯಾವ ರೀತಿ ನಮ್ಮ ಒಂದು ಭೌತಿಕ ಒಂದು ಕೆಲಸಗಳು ಇಲ್ಲಾಂದ್ರೆ ಸೊ ಈ ಒಂದು ಪ್ರಾಪಂಚಿಕ ಒಂದು ಪ್ರಪಂಚದಲ್ಲಿ ಯಾವುದೇ ಒಂದು ಸೃಷ್ಟಿಸಿದಂತ ಒಂದು ನಿಯಮಗಳು ಇಲ್ಲಾಂದ್ರೆ ಯಾವುದೇ ಒಂದು ವಸ್ತು ಆಗಿರ್ಬೋದು, ಸೊ ಯಾವ ರೀತಿ ಹತಾಶಯಕ್ಕೆ ಒಳಗಾಗ್ತಾವ ಅಂತೇಳಿ ಇಲ್ಲಿ ಹೇಳಲಾಗಿದೆ. So if you do anything for sense gratification, it will ultimately end in destruction. ಸೊ ಯಾವುದೇ ಒಂದು ಕೆಲಸ ಕಾರ್ಯ ಇಂದ್ರಿಯ ತೃಪ್ತಿಗಾಗಿ ಮಾಡಿದ ಕೆಲಸ ಸೊ ಅದು ಹತಾಶಯಕ್ಕೆ ಅಂದ್ರೆ ಒಳಗಾಗುತ್ತೆ. ಅಂದ್ರೆ ನಾವು ಒಂದು ಮಾಡಿದ ಕೆಲಸ ಇಂದ್ರಿಯ ತೃಪ್ತಿಗಾಗಿ ಮಾಡಿದ ಕೆಲಸ ಸೊ ಯಾವತ್ತೂ ನಮಗೆ ಸಂತೋಷವನ್ನು ಕೊಡುವುದಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ. In fact, Krishna says, if you don't listen to me, you will be destroyed. ಸೊ ಕೃಷ್ಣ ಇಲ್ಲಿ ಹೇಳ್ತಾರೆ, ಕೃಷ್ಣರಿಗೆ ನಾವು ನಾವು ಅವರೊಂದು ಈ ಒಂದು ಇನ್ಸ್ಟ್ರಕ್ಷನ್ಸ್ ಅಂದ್ರೆ ನಾವು ಅವರಂತ ಹೇಳಿದಂತ ಒಂದು ನಮಗೆ
ಈ ಒಂದು ಭಗವದ್ಗೀತೆ ಯಾವ್ದಾರ ಅವರ ನೀತಿಗಳನ್ನ ನಾವು ಅಂದ್ರೆ ತಗೊಳ್ಳಿಲ್ಲ ಅಂದ್ರೆ ಸೊ ನಾವು ಕಣ್ಮೆರೆಯಾಗಿ ಅಂತ್ಯಗೊಳ್ತೀವಿ ಅಂತ ಹೇಳಿ ಹೇಳಲಾಗಿದೆ ಭಗವದ್ಗೀತೆಯಲ್ಲಿ. 1858. ಹರೇ ಕೃಷ್ಣ ಮಾತಾಜಿ, ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ, ಯಾರು ನೀವೇ ಅನ್ಮ್ಯೂಟ್ ಮಾಡಿಬಿಟ್ಟು ಓದಿರಾ? ಹಾ, ಹೌದು. ನೀನು ನನ್ನ ಪ್ರಜೆಯನ್ನು ಪ್ರಜ್ಞೆಯನ್ನು ಹೊಂದಿದಾಗ ಬುದ್ಧಿ ಜೀವನದ ಎಲ್ಲ ಅಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ಆದರೆ ನೀನು ಇಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡಿದರೆ, ಅಹಂಕಾರದಿಂದ ಕೆಲಸ ಮಾಡಿದರೆ, ನನ್ನ ಮಾತನ್ನು ಕೇಳದೆ ಹೋದರೆ ಮುಳುಗಿ ಹೋಗುತ್ತೀಯ. ಭಾವಾರ್ಥ: ಸ್ವಲ್ಪ ಮೇಲೆ ಕಾಣಿಸ್ತದೆ ಸ್ಕ್ರೀನ್. ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ತನ್ನ ಅಸ್ತಿತ್ವದ ಕರ್ತವ್ಯಗಳನ್ನು ನಿರ್ವಹಿಸುವ ವಿಷಯದಲ್ಲಿ ಅನಗತ್ಯವಾಗಿ ಆತಂಕ ಪಟ್ಟುಕೊಳ್ಳುವುದಿಲ್ಲ. ಎಲ್ಲ ಆತಂಕದಿಂದ ಹೀಗೆ ಪಡೆಯಬಹುದಾದ ಮಹತ್ತರವಾದ ಬಿಡುಗಡೆಯನ್ನು ಮೂರ್ಖರು ಅರ್ಥ ಮಾಡಿಕೊಳ್ಳಲಾರರು. ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡುವವನಿಗೆ ಕೃಷ್ಣನು ಅತ್ಯಂತ ಆತ್ಮೀಯ ಸ್ನೇಹಿತನಾಗಿರುತ್ತಾನೆ. ತನ್ನ ಸ್ನೇಹಿತನ ನೆಮ್ಮದಿಯನ್ನು ಆತನು ಸದಾ ನೋಡಿಕೊಳ್ಳುತ್ತಾನೆ. ದಿನದಲ್ಲಿ 24 ಗಂಟೆಗಳ ಕಾಲವು ಪ್ರಭುವನ್ನು ಸಂತೋಷಗೊಳಿಸುವ ಕಾರ್ಯದಲ್ಲಿ ಅಷ್ಟೊಂದು ಶ್ರದ್ಧೆಯಿಂದ ನಿರತನಾಗಿರುವ ಸ್ನೇಹಿತರಿಗೆ ಭಗವಂತನು ತನ್ನನ್ನು ಕೊಟ್ಟಿಕೊಳ್ಳುತ್ತಾನೆ. ಆದುದರಿಂದ ಬದುಕಿನ ದೈಹಿಕ ಪರಿಕಲ್ಪನೆಯ ಅಹಂಕಾರದಲ್ಲಿ ಮನುಷ್ಯನು ಕೊಚ್ಚಿ ಹೋಗಿ ಬಿಡಬಾರದು. ತಾನು ಐಹಿಕ ಪ್ರಕೃತಿಯ ನಿಯಮಗಳಿಗೆ ಬದ್ಧನಲ್ಲ, ಅಥವಾ ತಾನು ಮನಸ್ಸು ಬದ್ಧತೆ ಕೆಲಸ ಮಾಡಲು ಸ್ವತಂತ್ರ ಎಂದು ಮನುಷ್ಯನು ಊಹಿಸಿಯಾಗಿ ಯೋಚಿಸಬಾರದು. ಅವನು ಆಗಲೇ ಕಟ್ಟುನಿಟ್ಟಾದ ಐಹಿಕ ನಿಯಮಗಳಿಗೆ ಒಳಗಾಗಿದ್ದಾನೆ. ಆದರೆ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಲೇ ಮುಕ್ತನಾಗುತ್ತಾನೆ. ಎಲ್ಲ ಐಹಿಕ ಗೊಂದಲಗಳಿಂದ ಬಿಡುಗಡೆ ಹೊಂದುತ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಿದವನು ಐಹಿಕ ಸುಳಿಯಲ್ಲಿ ಹುಟ್ಟಿ ಸಾವುಗಳ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿದ್ದಾನೆಂದು ತಾನೆ ಎನ್ನುವುದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಯಾವ ಬುದ್ಧಿ ಆತ್ಮಕ್ಕೂ ಏನು ಮಾಡಬೇಕು ಅಥವಾ ಏನು ಮಾಡಬಾರದು ಎನ್ನುವುದು ವಾಸ್ತವವಾಗಿ ತಿಳಿಯದು. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವವನು ಕೆಲಸ ಮಾಡಲು ಸ್ವತಂತ್ರನು, ಏಕೆಂದರೆ ಎಲ್ಲವನ್ನೂ ಕೃಷ್ಣನು ಒಳಗಿನಿಂದ ಪ್ರೇರೇಪಿಸುತ್ತಾನೆ ಮತ್ತು ಗುರುವು ದೃಢಪಡಿಸುತ್ತಾನೆ. So if you listen to Krishna, then you can clear all these obstacles. ಸೊ ಕೃಷ್ಣರ ಒಂದು ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕೆಲಸ ಮಾಡಿದ್ರೆ, ಸೊ ಅಂದ್ರೆ ಕೃಷ್ಣ ಏನನ್ನ ಬೋಧನೆ ಮಾಡಿದ್ರೆ ಅವುಗಳನ್ನ ನಾವು ಪಾಲನೆ ಮಾಡಿದ್ರೆ, ಸೊ ನಾವು ಅವರ ರಕ್ಷೆಯಲ್ಲಿ ಇರ್ತೀವಿ ಅಂತ ಇಲ್ಲಿ ಈ ಒಂದು ಭಾವಾರ್ಥದ ಸೊ ನೀತಿ. Only by contacting Krishna and listening to his instruction through the bona fide spiritual master, you can stop the cycle of destruction. ಸೊ ಕೃಷ್ಣರ ಒಂದು ಈ ನೀತಿಗಳನ್ನ ಪಾಲನೆ ಮಾಡಿ, ಸೊ ಯಾರು ಈ ಒಂದು ಅಂದ್ರೆ ಕೃಷ್ಣನ ಒಂದು ವಾಕ್ಯಗಳನ್ನ ಅವರು ಪಾಲನೆ ಮಾಡ್ತಿರೋ ಅಂತ ಒಂದು ಗುರುಗಳ ಒಂದು ಅವರಲ್ಲಿ ಆಶ್ರಯ ಪಡೆದು, ಸೊ ಅವರ ಒಂದು ಬೋಧನೆಗಳನ್ನ ನಾವು ಪಾಲನೆ ಮಾಡಿದ್ರೆ, ಸೊ ಈ ಒಂದು ಐಹಿಕ ಜಗತ್ತಿನ ಮುಪ್ಪು ಸಾವು ಎಲ್ಲ ಈ ಒಂದು ಎಲ್ಲ ಇದರಿಂದ ನಾವು ಹೊರಗಡೆ ಬೀಳ್ಬೋದು.
Krishna said, Bhagavad Gita also 7:14. No? ಸೊ ಇದೇ ಒಂದು ಅಂದ್ರೆ ಇದೇ ಒಂದು ನೀತಿಯನ್ನ, ಅಂದ್ರೆ ಇದೇ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಮತ್ತೆ ಅವರು ಈ ಭಗವದ್ಗೀತೆಯಲ್ಲಿ ಮತ್ತೆ ದೃಢಪಡಿಸಲಾಗಿದೆ. 7:14 ಒಂದು ಈ ಭಗವದ್ಗೀತೆಯಲ್ಲಿ. ಓದಿ 7:14. ಐಕ ಪ್ರಕೃತಿ ತ್ರಿಗುಣಗಳಿಂದ ಆದ ಈ ನನ್ನ ದೈಹಿಕ ಶಕ್ತಿಯನ್ನು ಮೀರಿದವರು ಬಹಳ ಕಷ್ಟ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಭಾವಾರ್ಥ. ಸ್ವಲ್ಪ ಮೇಲೆ. ದೇವೋತ್ತಮ ಪರಮ ಪುರುಷನಿಗೆ ಅಸಂಖ್ಯಾತ ಶಕ್ತಿಗಳಿವೆ. ಆ ಶಕ್ತಿಗಳೆಲ್ಲವೂ ದೈವಿಕವಾದವು. ಜೀವಿಗಳು ಭಗವಂತನ ಭಾಗವಾದುದರಿಂದ ಅವು ದೈವಿಕ. ಆದರೂ ಐಕ ಶಕ್ತಿಯ ಸಂಪರ್ಕದಿಂದ ಅವುಗಳ ಮೂಲ ಶ್ರೇಷ್ಠ ಶಕ್ತಿಯು ಮುಚ್ಚಿ ಹೋಗುತ್ತದೆ. ಐಕ ಶಕ್ತಿಯು ಹೀಗೆ ತನ್ನನ್ನು ಮುಸುಕಿರುವುದರಿಂದ ಅದರ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಜೀವಿಗೆ ಸಾಧ್ಯವೇ ಆಗುವುದಿಲ್ಲ. ಆಗಲೇ ಹೇಳಿದಂತೆ ಐಕ ಮತ್ತು ಆಧ್ಯಾತ್ಮಿಕ ಪ್ರಕೃತಿಗಳೆರಡು ದೇವೋತ್ತಮ ಪರಮ ಪುರುಷನಿಂದ ಹೊರಸೂಸುವುದರಿಂದ ಅವು ನಿತ್ಯವಾದವು. ಜೀವಿಗಳು ಭಗವಂತನ ಮೇಲ್ತರಗತಿಯ ಪ್ರಕೃತಿಗೆ ಸೇರಿವೆ. ಆದರೆ ಕೆಳತರಗತಿಯ ಪ್ರಕೃತಿಯಾದ ಜಡ ವಸ್ತುವಿನ ಕಲ್ಮಶದಿಂದಾಗಿ ಜೀವಿಗಳ ಭ್ರಮೆಯು ನಿತ್ಯವಾದುದು. ಆದುದರಿಂದ ಬುದ್ಧಿ ಆತ್ಮವನ್ನು ನಿತ್ಯ ಬುದ್ಧ ಎಂದು ಕರೆಯುತ್ತಾರೆ. ಐಕ ಚರಿತ್ರೆಯಲ್ಲಿ ತಾನು ಬದ್ಧ ಸ್ಥಿತಿಗೆ ಬಂದು ಒಂದು ನಿಶ್ಚಿತ ದಿನವನ್ನು ಯಾರೂ ಗುರುತಿಸಲು ಸಾಧ್ಯವಿಲ್ಲ. ಐಹಿಕ ಪ್ರಕೃತಿಯ ಕೆಳತರಗತಿಯ ಶಕ್ತಿಯಾದರೂ ಐಕ ಶಕ್ತಿಯನ್ನು ಕಟ್ಟಕಡೆಗೆ ಪರಮ ಸಂಕಲ್ಪವೇ ನಿಯಂತ್ರಿಸುತ್ತದೆ. ಇದನ್ನು ಜೀವಿಯು ಸೋಲಿಸಲಾರನು. ಆದುದರಿಂದ ಐಕ ಪ್ರಕೃತಿಯ ಮುಷ್ಟಿಯಿಂದ ತಪ್ಪಿಸಿಕೊಳ್ಳಲು ಮನುಷ್ಯನಿಗೆ ಬಹಳ ಕಷ್ಟ. ಕೆಳತರಗತಿಯ ಐಕ ಪ್ರಕೃತಿಯನ್ನು ಇಲ್ಲಿ ದೈಹಿಕ ಪ್ರಕೃತಿ ಎಂದು ವಿವರಿಸಿದೆ. ಆದರೆ ದೈಹಿಕ ಸಂಬಂಧ ಮತ್ತು ದೈವಿಕ ಸಂಕಲ್ಪವು ಅದರ ಚಲನೆಯನ್ನು ನಿಯಂತ್ರಿಸುತ್ತದೆ ಎನ್ನುವುದು ಇದಕ್ಕೆ ಕಾರಣ. ದೈವ ಸಂಕಲ್ಪವು ನಿರ್ದೇಶಿಸುವುದರಿಂದ ಐಕ ಪ್ರಕೃತಿಯು ಕೆಳತರಗತಿಯಾದರೂ ಸ್ಪಷ್ಟರೂಪದ ಅಭಿವ್ಯಕ್ತಿಯಲ್ಲಿ, ನಿರ್ಮಾಣ ಮತ್ತು ನಾಶದಲ್ಲಿ ಬಹು ಬೇಗಾಗುವಂತೆ ಕೆಲಸ ಮಾಡುತ್ತದೆ. ಇದನ್ನು ವೇದಗಳು ಹೀಗೆ ದೃಢಪಡಿಸುತ್ತವೆ. ಮಾಮಾಯಂ ಪ್ರಕೃತಿ ವಿದ್ಯಾನಮಯೀಂ ತು ಮಹೇಶ್ವರಂ. ಮಾಯೆಯು ಅಸತ್ಯ ಅಥವಾ ತಾತ್ಕಾಲಿಕವಾದರೂ ಪರಮ ತಾಂತ್ರಿಕನಾದ ದೇವೋತ್ತಮ ಪರಮ ಪುರುಷನು ಹಿನ್ನೆಲೆಯಲ್ಲಿದ್ದಾನೆ. ಅವನು ಮಹೇಶ್ವರನು. ಪರಮ ನಿಯಂತ್ರಣಕ್ಕೂ ಶ್ವೇತೋಪನಿಷತ್ 4:10 ಗುಣ ಎನ್ನುವ ಶಬ್ದವು ಇನ್ನೊಂದು ಅರ್ಥ. ಅಗ್ಗ ಬುದ್ಧಿ ಆತ್ಮವನ್ನು ಮಾಯೆಯ ಸೂತ್ರಗಳ ಬಲವಾಗಿ ಕಟ್ಟಿವೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಕೈಕಾಲುಗಳು ಕಟ್ಟಿ ಹಾಕಿದ ಮನುಷ್ಯನು ತನ್ನನ್ನು ತಾನೇ ಬಿಡಿಸಿಕೊಳ್ಳಲಾರ. ಬಂಧನಕ್ಕೆ ಸಿಲುಕಿದ ಯಾರಾದರೂ ಅವನಿಗೆ ನೆರವಾಗಬೇಕು. ತಾನು ಕಟ್ಟಿ ಹಾಕಲ್ಪಟ್ಟವನು ಕಟ್ಟಿ ಹಾಕಲ್ಪಟ್ಟ ಮತ್ತೊಬ್ಬನಿಗೆ ಸಹಾಯ ಮಾಡಲಾರ. ನೆರವಾಗುವವನು ಮುಕ್ತನಾಗಿರಬೇಕು. ಆದುದರಿಂದ ಶ್ರೀಕೃಷ್ಣ ಅಥವಾ ಅವನ ನಿಜ ಪ್ರತಿನಿಧಿಯಾದ ಗುರುವು ಬುದ್ಧ ಆತ್ಮವನ್ನು ಬಡಿಸಬಲ್ಲರು. ಇಂತಹ ಶ್ರೇಷ್ಠ ಸಹಾಯವಿಲ್ಲದೆ ಐಕ ಪ್ರಕೃತಿಯ ಬಂಧನದಿಂದ ಮನುಷ್ಯನು ಬಿಡಿಸಲಾರ. ಭಕ್ತಿ ಸೇವೆ ಅಥವಾ ಕೃಷ್ಣ ಪ್ರಜ್ಞೆಯು ಇಂತಹ ಬಿಡುಗಡೆಯನ್ನು ಪಡೆಯಲು ನೆರವಾಗಬಲ್ಲದು. ಮಾಯೆಯ ಶಕ್ತಿಯ ಪ್ರಭುವಾದ ಕೃಷ್ಣನು ಹೀಗೆ ದುರಸವಾದ ಶಕ್ತಿಗೆ ಬುದ್ಧಿ ಆತ್ಮವನ್ನು ಬಿಟ್ಟುಕೊಡುವಂತೆ
ಆಜ್ಞಾಪಿಸಬಲ್ಲ ಜೀವಿಯು ಮೂಲತಃ ಭಗವಂತನ ಪ್ರೀತಿಯ ಮಗು. ಶರಣಾಗತವಾದ ಆತ್ಮದ ವಿಷಯದಲ್ಲಿ ಅವನು ತನ್ನ ಅವ್ಯಾಜ್ಯ ಕರುಣೆಯಿಂದ ಮತ್ತು ತೃಪ್ತಿ ವಾತ್ಸಲ್ಯದಿಂದ ಬಿಡುಗಡೆ ಅರ್ಪಣೆ ಮಾಡುತ್ತಾನೆ. ಆದುದರಿಂದ ಐಹಿಕ ಪ್ರಕೃತಿ ಕಠಿಣ ಮುಷ್ಟಿಯಿಂದ ಬಿಡುಗಡೆ ಹೊಂದಲು ಭಗವಂತನ ಪಾದ ಕಮಲಗಳಿಗೆ ಶರಣಾಗುವುದೊಂದೇ ಮಾರ್ಗ. ಮಾಂ ಏವೋ ಎನ್ನುವ ಪದಗಳು ಅರ್ಥವಾದವು. ಮಾಂ ಎಂದರೆ ಕೃಷ್ಣನಿಗೆ, ವಿಷ್ಣುವಿಗೆ ಮಾತ್ರ, ಬ್ರಹ್ಮನಿಗೆ ಅಥವಾ ಶಿವನಿಗೆ ಅಲ್ಲ ಎಂದರ್ಥ. ಬ್ರಹ್ಮ ಮತ್ತು ಶಿವ ಉಚ್ಚತ ಸ್ಥಾನದಲ್ಲಿದ್ದು ಸ್ವಲ್ಪ ಹೆಚ್ಚು ಕಡಿಮೆ ವಿಷ್ಣುವಿನ ಮಟ್ಟದಲ್ಲಿ ಇದ್ದರೂ ಅವರು ರಜೋಗುಣ ಮತ್ತು ತೇಜೋಗುಣಗಳ ತಮೋಗುಣಗಳ ಅವತಾರಗಳು. ಆದುದರಿಂದ ಅವರು ಬದ್ಧ ಆತ್ಮವನ್ನು ಮಾಯೆಯ ಹಿಡಿತದಿಂದ ಬಿಡಿಸಲಾರರು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಬ್ರಹ್ಮ ಮತ್ತು ಶಿವರು ಸಹ ಮಾಯೆಯ ಪ್ರಭಾವದಲ್ಲಿದ್ದಾರೆ. ವಿಷ್ಣುವು ಮಾತ್ರ ಮಾಯೆಯ ಪ್ರಭು. ಬುದ್ಧ ಆತ್ಮಕ್ಕೆ ಮುಕ್ತಿಯನ್ನು ಕೊಡಬಲ್ಲವನು ಅವನೊಬ್ಬನೇ. ವೇದಗಳು ಶ್ವೇತಶ್ವತರ ಉಪನಿಷತ್ತು 3:8 ಇದನ್ನು ತಮೋ ಯವೋ ವಿದ್ಯಾತ್ ಅಥವಾ ಕೃಷ್ಣನನ್ನು ಅರಿಯುವುದರಿಂದ ಮಾತ್ರವೇ ಸ್ವಾತಂತ್ರ್ಯವು ಸಾಧ್ಯ ಎನ್ನುವ ಮಾತುಗಳಲ್ಲಿ ದೃಢಪಡಿಸಿದೆ. ಶಿವನು ಸಹ ವಿಷ್ಣುವಿನ ಕರುಣೆಯಿಂದ ಮಾತ್ರ ಮುಕ್ತಿಯನ್ನು ಪಡೆಯುವುದು ಸಾಧ್ಯ ಎಂದು ಹೇಳಿದ್ದಾನೆ. ಮುಕ್ತಿ ಪ್ರದತ್ತ ಸರ್ವೇಶಂ ವಿಷ್ಣುವೇ ನಮೋ ಶಯಂ. ಪ್ರತಿಯೊಬ್ಬರಿಗೂ ಮುಕ್ತಿಯನ್ನು ಅನುಗ್ರಹಿಸಬಲ್ಲವನು ವಿಷ್ಣು ಎನ್ನುವುದರಲ್ಲಿ ಸಂಶಯವಿಲ್ಲ ಎಂದು ಶಿವನು ಹೇಳುತ್ತಾನೆ. ಅದೇ. So you can see how by only surrendering to Krishna you can come out of this destruction. ಸೊ ಇಲ್ಲಿ ನೋಡಿ, ಈ ಒಂದು ಶ್ಲೋಕದಲ್ಲಿ ಯಾವ ರೀತಿ ಕೃಷ್ಣರಿಗೆ ಶರಣಾಗಬೇಕು ಮತ್ತೆ ಅವ್ರಿಗೆ ಶರಣಾದ್ರೆ ಈ ಒಂದು ಎಲ್ಲಾ ಒಂದು ಐಹಿಕ ಒಂದು ಕಾರ್ಯಗಳ ಈ ಒಂದು ಜಗತ್ತಿನ ಯಾವುದೇ ಒಂದು ನಮ್ಮ ಕಾರ್ಯ ಅಂದ್ರೆ ಮಾಡಿದ್ರು ನಾವು ಯಾವ ರೀತಿ ಹೊರಗಡೆ ಬೀಳ್ತೀವಿ ಅಂತೇಳಿ ಇಲ್ಲಿ ಹೇಳಲಾಗಿದೆ. So if you surrender to Krishna, then you can overcome. You can go to 3:25, 39, 40. ಹರೇ ಕೃಷ್ಣ. ಸೊ ಬೇರೆ ಯಾರಾದ್ರೂ ಓದ್ತೀರಾ? ಅನ್ಮ್ಯೂಟ್ ಮಾಡ್ಬಿಟ್ಟು ಓದಿ. ಹರೇ ಕೃಷ್ಣ. ನಾನು ಓದ್ತೀನಿ ಪ್ರಭು. ಓದಿ ಮತ್ತೆ. ಭಕ್ತಿ ಸೇವೆಯಿಂದ ತಾನ್ ಅವರನ್ನು ಅನುವಾದ. ವಿಶ್ವವ್ಯಾಪಿಯಾದ ಭಗವಂತನಾದ ನನ್ನನ್ನು ಹಿಂಜರಿಯದೆ ಭಕ್ತಿ ಸೇವೆಯಿಂದ ಆರಾಧಿಸುವ ಭಕ್ತನು ಸ್ವರ್ಗೀಯ ಲೋಕಗಳಿಗೆ ಏರುವ ಅಥವಾ ಸಂಪತ್ತು, ಮಕ್ಕಳು, ಪಶು, ಗೃಹ ಮೊದಲಾದ ದೇಹಕ್ಕೆ ಸಂಬಂಧಿಸಿದ ಯಾವುದೇ ಸಾಧನಗಳಿಂದ ಈ ಜಗತ್ತಿನಲ್ಲಿ ಸುಖಿಯಾಗಲು ಎಲ್ಲಾ ಹಂಬಲಗಳನ್ನು ತ್ಯಜಿಸುವವನು. ನಾನು ಆತನನ್ನು ಜನ್ಮ ಮರಣಗಳ ಆಚೆಯ ದಡಕ್ಕೆ ಕರೆದೊಯ್ಯುವೆನು. ಭಾವಾರ್ಥ: ಈ 2 ಶ್ಲೋಕಗಳಲ್ಲಿ ವರ್ಣಿಸಲಾದಂತೆ ಅನನ್ಯ ಭಕ್ತಿ ಸೇವೆ ಎಂದರೆ ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದು ಅಥವಾ ಸರ್ವೋತ್ತಮನಾದ ಭಗವಂತನನ್ನು ಸರ್ವವೆಂದು ಒಪ್ಪಿಕೊಂಡು ಭಕ್ತಿ ಸೇವೆ ಎಂದು ಅರ್ಥ. ಸರ್ವೋತ್ತಮನಾದ ಭಗವಂತನು ಸರ್ವಾಂತರ್ಯಾಮಿಯಾಗಿದ್ದರಿಂದ ಯಾರೇ ಆತನನ್ನು ಅನನ್ಯ ವಿಶ್ವಾಸದಿಂದ ಪೂಜಿಸಿದರೂ ಆತ ಇತರ ಎಲ್ಲಾ ಸಮೃದ್ಧಿಗಳನ್ನು ತಾನಾಗಿ ಸಾಧಿಸುವನು.
ಇತರ ಕರ್ತವ್ಯಗಳನ್ನೆಸಗುವನು. ತನ್ನ ಭಕ್ತರನ್ನು ಜನ್ಮ ಮರಣಗಳ ಆಚೆಯ ದಡಕ್ಕೆ ತಾನೇ ಕರೆದೊಯ್ಯುವುದಾಗಿ ಭಗವಂತನು ಇಲ್ಲಿ ಭರವಸೆ ಇಡುತ್ತಿದ್ದಾನೆ. ಆದ್ದರಿಂದ ಜನ್ಮ ಮರಣಗಳ ಆಚೆಗೆ ಹೋಗಲು ಹಂಬಲಿಸುವವನು ಐಹಿಕ ಸ್ವತ್ತನ್ನು ಹೊಂದಿಸಬಾರದು ಎಂದು ಶ್ರೀ ಚೈತನ್ಯರು ಬೋಧಿಸಿದ್ದಾರೆ. ಈ ಜಗತ್ತಿನಲ್ಲಿ ಸುಖಿಯಾಗಿರಲು ಅಥವಾ ಸ್ವರ್ಗೀಯ ಜಗತ್ತಿಗೆ ಏರಲು ಪ್ರಯತ್ನಿಸಲೇಬಾರದು. ಐಹಿಕ ಸಂಪತ್ತು, ಮಕ್ಕಳು, ಮನೆ, ಪಶುಗಳಿಗಾಗಿಯೂ ಪ್ರಯತ್ನಿಸಬಾರದು ಎಂಬುದೇ ಇದರ ಅರ್ಥ. ಶುದ್ಧ ಭಕ್ತನಿಂದ ಮುಕ್ತಿಯು ಹೇಗೆ ಅಗೋಚರವಾಗಿ ಸಾಧಿಸವಾಗುತ್ತದೆಯೋ ಹಾಗೆ ಅದಕ್ಕೆ ಯಾವ ಕುರುಹುಗಳನ್ನು ಹೇಳಲಾಗಿದೆ ಎಂಬುದನ್ನು ವಿವರಿಸಲಾಗಿದೆ. ಬದ್ಧಾತ್ಮರಿಗೆ 2 ಬಗೆಯ ಜೀವನದ ಅಂತಸ್ತುಗಳಿವೆ. ಒಂದು ಅಂತಸ್ತು ಈ ಪ್ರಸ್ತಕ ಜೀವನದಲ್ಲಿ, ಇನ್ನೊಂದು ಮುಂದಿನ ಜನ್ಮಕ್ಕೆ ನಮ್ಮ ಸಿದ್ಧತೆಯಾಗಿದೆ. ನಾನು ಸತ್ವ ಗುಣದಲ್ಲಿದ್ದರೆ ಊರ್ಧ್ವ ಲೋಕಗಳಿಗೇರಲು ಸಿದ್ಧತೆ ನಡೆಸುತ್ತಿರಬಹುದು. ನಾನು ರಜೋಗುಣದಲ್ಲಿದ್ದರೆ ಕರ್ಮವೇ ತುಂಬಾ ಪ್ರಧಾನವಾದ ಸಮಯದಲ್ಲಿ ಉಳಿಯುವೆನು. ತಾನು ತಮೋ ಗುಣದಲ್ಲಿದ್ದರೆ ಪಶು ಜೀವನಕ್ಕೆ ಅಥವಾ ಮನುಷ್ಯ ಜೀವನದ ಹೀನಸ್ತರಕ್ಕೆ ಇಳಿಯಬಹುದು. ಆದರೆ ಭಕ್ತನಿಗೆ ಇಹದ ಅಥವಾ ಪರರ ಗೊಡವೆಯೇ ಇರುವುದಿಲ್ಲ, ಏಕೆಂದರೆ ಯಾವ ಜೀವನದಲ್ಲೂ ಐಹಿಕ ಸಮೃದ್ಧಿಯಲ್ಲಿ ಉನ್ನತಿಯನ್ನು ಉನ್ನತ ದರ್ಜೆಯ ಅಷ್ಟೇ ಪ್ರಭುಜಿ. ಇದು ಕಂಟಿನ್ಯೂ ಮಾಡಿ. ಓದಿ ಕಂಟಿನ್ಯೂ ಮಾಡಿ. ಹೀನ ದರ್ಜೆಯ ಜೀವನವನ್ನು ಬಯಸುವುದಿಲ್ಲ. ಅವನು ಭಗವಂತನನ್ನು ಬೇಡುವ, ನನ್ನ ಪ್ರೀತಿಯ ಪ್ರಭುವೇ, ನಾನು ಎಲ್ಲಿ ಹುಟ್ಟಿದೆನೆಂಬುದು ಮುಖ್ಯವಲ್ಲ, ಆದರೆ ಭಕ್ತನ ಮನೆಯಲ್ಲಿ ಇರುವೆಯಾಗಿರುವುದು ಹುಟ್ಟುವಂತಾಗಲಿ. ಶುದ್ಧ ಭಕ್ತನು ಈ ಐಹಿಕ ಬಂಧನದಿಂದ ಮುಕ್ತಿಗಾಗಿ ಭಗವಂತನನ್ನು ಪ್ರಾರ್ಥಿಸುವುದಿಲ್ಲ. ವಾಸ್ತವಿಕವಾಗಿ ಶುದ್ಧ ಭಕ್ತನು ತಾನು ಮುಕ್ತಿಗೆ ಯೋಗ್ಯನೆಂದು ಭಾವಿಸುವುದಿಲ್ಲ. ತನ್ನ ಗತ ಜೀವನವನ್ನು, ದುಷ್ಕೃತ್ಯಗಳನ್ನು ಪರಿಗಣಿಸಿ ತಾನು ಅತ್ಯಂತ ಕೆಳಗಿನ ಪ್ರಾಂತವಾದ ನರಕಕ್ಕೆ ಕಳುಹಲು ಯೋಗ್ಯನಾದವನೆಂದು ಭಾವಿಸುತ್ತಾನೆ. ಈ ಜೀವನದಲ್ಲಿ ನಾನು ಭಕ್ತನಾಗಲು ಬಯಸಿದರೆ ಅದರರ್ಥ ನನ್ನ ಅನೇಕ ಪೂರ್ವ ಜನ್ಮಗಳಲ್ಲಿ ನಾನು 100ಕ್ಕೆ 100ರಷ್ಟು ಪುಣ್ಯವಂತನಾಗಿದ್ದೇನೆಂದಲ್ಲ. ಅದು ಸಾಧ್ಯವಿಲ್ಲ. ಆದ್ದರಿಂದ ಭಕ್ತನು ಸದಾ ತನ್ನ ನೈಜ ಸ್ಥಿತಿಯ ಪ್ರಜ್ಞೆಯುಳ್ಳವನಾಗಿರುತ್ತಾನೆ. ಭಗವಂತನಿಗೆ ಸಂಪೂರ್ಣ ಶರಣಾಗುವುದರಿಂದ ಭಗವದನುಗ್ರಹದಿಂದ ಮಾತ್ರವೇ ಆತನ ಸಂಕಟಗಳು ಕುಗ್ಗುತ್ತವೆ. ಭಗವದ್ಗೀತೆಯಲ್ಲಿ ಹೇಳಲಾದಂತೆ, ನನಗೆ ಶರಣಾಗು, ಎಲ್ಲಾ ಬಗೆಯ ಪಾಪಪೂರ್ಣ ಪ್ರತಿಕ್ರಿಯೆಗಳಿಂದ ನಿನಗೆ ನಾನು ರಕ್ಷಣೆ ಕೊಡುವೆನು. ಅದು ಭಗವತ್ ಕೃಪೆ. ಆದರೆ ಭಗವಂತನ ಪಾದಕಮಲಗಳಿಗೆ ಶರಣಾದವನು ತನ್ನ ಗತ ಜೀವನದಲ್ಲಿ ದುಷ್ಕೃತ್ಯಗಳನ್ನು ಮಾಡಲೇ ಇಲ್ಲವೆಂದು ಇದರ ಅರ್ಥವಲ್ಲ. ಭಕ್ತನು ಸದಾ ಪ್ರಾರ್ಥಿಸುತ್ತಾನೆ, ನನ್ನ ದುಷ್ಟಕೃತ್ಯಗಳಿಗಾಗಿ. ಅಷ್ಟೇ ಪ್ರಭುಜಿ ಕಾಣ್ತಾ ಇರೋದು. ಕಂಟಿನ್ಯೂ ಮಾಡಿ. ಅಷ್ಟೇ ಅದು ಬಂದಿದೆ ನೋಡಿ, ಸ್ಕ್ರೀನ್ ಬರುತ್ತೆ ನೋಡಿ. ಕಂಟಿನ್ಯೂ ಮಾಡಿ. ನನ್ನ ದುಷ್ಕೃತ್ಯಗಳಿಗಾಗಿ ಅಲ್ಲಿಂದ ನನ್ನ ದುಷ್ಕೃತ್ಯಗಳಿಗಾಗಿ ನಾನು ಮತ್ತೆ ಮತ್ತೆ ಹುಟ್ಟಬಹುದೇನೋ, ಆದರೆ ನನ್ನ ಪ್ರಾರ್ಥನೆ ಒಂದೇ, ನಾನು ನಿನ್ನ ಸೇವೆಯನ್ನು ಮರೆಯದಿರುವಂತಾಗಲಿ. ಭಕ್ತನಿಗೆ ಅಷ್ಟು ಮಾನಸಿಕ ಬಲವಿರುತ್ತದೆ. ಅವನು ಭಗವಂತನನ್ನು ಪ್ರಾರ್ಥಿಸುತ್ತಾನೆ, ನಾನು ಮತ್ತೆ ಮತ್ತೆ ಹುಟ್ಟಬಹುದೇನೋ, ಆದರೆ ನಾನು ನಿನ್ನ ಶುದ್ಧ ಭಕ್ತನ ಮನೆಯಲ್ಲಿ ಹುಟ್ಟುವಂತಾಗಲಿ. ಆದುದರಿಂದ ನನ್ನನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ನಾನು ಮತ್ತೊಂದು ಅವಕಾಶವನ್ನು ಪಡೆಯಬಹುದು. ಶುದ್ಧ ಭಕ್ತನು ಮುಂದಿನ ಜನ್ಮದಲ್ಲಿ ತನ್ನ ಉನ್ನತಿಗಾಗಿ ವ್ಯಾಕುಲನವಾಗಿರುವುದಿಲ್ಲ. ಅವನು ಆಗಲೇ ಅಂತಹ ಹಂಬಲವನ್ನು ತ್ಯಜಿಸಿಬಿಟ್ಟಿರುತ್ತಾನೆ. ಗೃಹಸ್ಥನಾಗಿ ಇಲ್ಲವೇ ಪಶುವಾಗಿ ಕೂಡ ಜನ್ಮ ತಳೆದ ಯಾವುದೇ ಜೀವನದಲ್ಲೂ ಕೆಲವು ಮಕ್ಕಳನ್ನು, ಸ್ವಲ್ಪ ಸಂಪನ್ಮೂಲಗಳನ್ನು, ತುಸು ಸ್ವತ್ತುಗಳನ್ನು ಪಡೆಯಲೇಬೇಕಾಗುತ್ತದೆ. ಆದರೆ ಭಕ್ತನು ಯಾವುದನ್ನು ಸಂಪಾದಿಸುವುದರಲ್ಲೂ ವ್ಯಾಕುಲನಾಗಿರುವುದಿಲ್ಲ. ಅವನು ಭಗವದ್ ಅನುಗ್ರಹದಿಂದ ಏನನ್ನು ಪಡೆಯುವನೋ ಅಷ್ಟರಲ್ಲೇ ತೃಪ್ತನಾಗುವನು. ಆತನನ್ನು ತನ್ನ ಸಾಮಾಜಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳುವುದರಲ್ಲೋ ತನ್ನ ಮಕ್ಕಳ ಶೈಕ್ಷಣಿಕ ಸ್ಥಿತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದರಲ್ಲೋ ಆಸಕ್ತನಾಗಿರುವುದೇ ಇಲ್ಲ. ಅವನು ಅಷ್ಟೇ ಪ್ರಭುಜಿ. ಬರುತ್ತೆ ನೋಡಿ.
So finish. Huh? Huh? ಮತ್ತೆ ಕಂಟಿನ್ಯೂ ಮಾಡಿ. ಅವನು ಉದಾಸೀನನಾಗಿರುವುದಿಲ್ಲ, ಕರ್ತವ್ಯ ಪರಾಗತನಾಗಿರುತ್ತಾನೆ. ಆದರೆ ಅಶಾಶ್ವತವಾದ ಗೃಹಸ್ಥ ಜೀವನವನ್ನು, ಸಾಮಾಜಿಕ ಬದುಕನ್ನು ಉನ್ನತಗೊಳಿಸುವುದರಲ್ಲೇ ತುಂಬಾ ಕಾಲವನ್ನು ಕಳೆಯುವುದಿಲ್ಲ. ಅವನು ಭಗವಂತನ ಸೇವೆಯಲ್ಲಿ ಪೂರ್ಣವಾಗಿ ತೊಡಗುತ್ತಾನೆ. ಇತರ ವ್ಯವಹಾರಗಳಿಗೆ ಎಷ್ಟು ಮಾತ್ರ ಅಗತ್ಯವೋ ಅಷ್ಟೇ ಸಮಯವನ್ನು ಉಪಯೋಗಿಸುತ್ತಾನೆ. ಯಥಾರ್ಹಂ ಉಪಜಯಂತಹ ಶುದ್ಧ ಭಕ್ತನು ಮುಂದಿನ ಜೀವನದಲ್ಲಿ ಏನಾಗಲಿದೆ ಎಂಬುದನ್ನು ಲೆಕ್ಕಿಸುವುದಿಲ್ಲ. ಕುಟುಂಬ, ಮಕ್ಕಳು, ಸಮಾಜವನ್ನು ಕೂಡ ಲೆಕ್ಕಿಸುವುದಿಲ್ಲ. ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ಸೇವೆಯಲ್ಲಿ ಪೂರ್ಣವಾಗಿ ತೊಡಗುತ್ತಾನೆ. ಭಕ್ತನು ದೇಹ ಬಿಟ್ಟ ತಕ್ಷಣ ಭಗವಂತನು ಭಕ್ತನಿಗೆ ಅರಿವಿಲ್ಲದಂತೆಯೇ ಅಷ್ಟೇ ಪ್ರಭುಜಿ. ಓದಿ. ಲಾಸ್ಟ್ ಪ್ಯಾರಾ ಇದೆ. ಆತನನ್ನು ತನ್ನ ಅಲೌಕಿಕ ಧಾಮಕ್ಕೆ ಶೀಘ್ರವಾಗಿ ಸ್ಥಳಾಂತರಿಸುವ ವ್ಯವಸ್ಥೆ ಮಾಡುತ್ತಾನೆ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ದೇಹ ತ್ಯಾಗದ ಬಳಿಕ ಆತನು ಇನ್ನೊಂದು ತಾಯಿಯ ಗರ್ಭದೊಳಕ್ಕೆ ಹೋಗುವುದಿಲ್ಲ. ಸರಳ ಸಾಧಾರಣ ಜೀವಿಯು ಮರಣಾಂತರದ ತನ್ನ ಕರ್ಮಕ್ಕನುಗುಣವಾದ ಇನ್ನೊಂದು ರೀತಿಯ ದೇಹವನ್ನು ತೊಳೆಯಲು ಮತ್ತೊಂದು ತಾಯಿಯ ಗರ್ಭಕ್ಕೆ ದಾಟುವನು. ಭಕ್ತನಿಗೆ ಸಂಬಂಧಿಸಿದಂತೆ ಹೇಳುವುದಾದರೆ, ಅವನು ಭಗವಂತನ ಸಂಘದಲ್ಲಿ ಒಮ್ಮೆಗೆ ಆಧ್ಯಾತ್ಮಿಕ ಜಗತ್ತಿಗೆ ಸಂಕ್ರಾಂತನಾಗುವನು. ಅದು ಭಗವಂತನ ವಿಶೇಷ ಕೃಪೆ. ಅದು ಹೇಗೆ ಸಾಧ್ಯವೆಂಬುದನ್ನು ಈ ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಭಗವಂತನು ಸರ್ವಶಕ್ತನಾದ್ದರಿಂದ ಏನನ್ನಾದರೂ ಮಾಡಬಲ್ಲ, ಸಕಲವನ್ನು ಎಸಗಬಲ್ಲ. ಆತನು ಸಕಲ ಪಾಪಪೂರ್ಣ ಪ್ರತಿಕ್ರಿಯೆಗಳನ್ನು ಕ್ಷಮಿಸಬಲ್ಲ. ಭಗವಂತನು ವ್ಯಕ್ತಿಯೊಬ್ಬನನ್ನು ಶೀಘ್ರವಾಗಿ ವೈಕುಂಠ ಲೋಕಕ್ಕೆ ಸ್ಥಳಾಂತರಿಸಬಲ್ಲ. ಅದು ದೇವೋತ್ತಮ ಪರಮಪುರುಷ ಅಗ್ರಹವಾದ ಶಕ್ತಿಯಾಗಿದೆ. ಅವನು ಶುದ್ಧ ಭಕ್ತರಿಗೆ ಅನುಕೂಲವಾಗಿ ದಯಪಾಲಿಸುವನು. ಅಷ್ಟೇ ಪ್ರಭುಜಿ. Very good. So you can summarize the thing. ಹರೇ ಕೃಷ್ಣ. ನೋಡಿ, ಸೊ ನಾವು ಯಾವ ರೀತಿ ಅಂದ್ರೆ ಈ ದೇವರಲ್ಲಿ ಶರಣಾಗತರಾದ್ರೆ, ಅಂದ್ರೆ ಕೃಷ್ಣರಿಗೆ ಶರಣಾದ್ರೆ, ಸೊ ನಾವು ಈ ಒಂದು ಐಕ್ಯ ಜಗತ್ತಿನ ಕಾರ್ಯಗಳಲ್ಲಿ, ಸೊ ಸಾಮಾಜಿಕ ಇಲ್ಲ ಅಂದ್ರೆ ಒಂದು ನಮ್ಮ ಗೃಹಸ್ಥ ಇಲ್ಲ ಯಾವುದೇ ಒಂದು ಕಾರ್ಯಗಳಲ್ಲಿ ನಾವು ನಿಯತರಾಗದೆ, ಅಂದ್ರೆ ನಿಯತರಾಗಿದ್ರು ಬಟ್ ಆದ್ರೆ ಕೃಷ್ಣ ಪ್ರಜ್ಞೆ ಅನ್ನೋದು ನಮಗೆ ಬಲವಾಗಿ ನಾವು ಅರ್ಥ ಮಾಡಿಕೊಂಡು, ಸೊ ಯಾವ ರೀತಿ ಈ ಐಹಿಕ ಒಂದು ಜನನ ಮರಣಗಳಿಂದ ಸೊ ಕೃಷ್ಣರಿಗೆ ಶರಣಾದ್ರೆ ಯಾವ ರೀತಿ ಅವರು ನಮ್ಮನ್ನ ಈ ಮರಣಗಳ ದಡದ ಆಚೆ ಅಂದ್ರೆ ಅವರು ಕರೆದೊಯ್ತಾರೆ ಅಂತೇಳಿ ಇಲ್ಲಿ ಬಹಳ ವಿವರವಾಗಿ ಹೇಳಲಾಗಿದೆ. ಈ ಒಂದು ಶ್ಲೋಕದಲ್ಲಿ ಬಹಳ ವಿವರವಾಗಿ ಹೇಳಲಾಗಿದೆ. ನೋಡಿ, ಇಲ್ಲಿ ಇನ್ನೊಂದ್ಸಲಿ ಬೇಕಾದ್ರೆ ಓದಿಲ್ಲ ಅನುವಾದ. ವಿಶ್ವ ವ್ಯಾಪ್ತಿಯಾದ ಭಗವಂತನಾದ ನನ್ನನ್ನು ಹಿಂಜರಿಯದೆ ಭಕ್ತಿ ಸೇವೆಯಲ್ಲಿ ಆರಾಧಿಸುತ್ತಾ ಭಕ್ತನು ಸ್ವರ್ಗೀಯ ಲೋಕಗಳಿಗೆ ಏರುವ ಅಥವಾ ಸಂಪತ್ತು, ಮಕ್ಕಳು, ಪಶು, ಗೃಹ ಮೊದಲಾದ ದೇಹಕ್ಕೆ ಸಂಬಂಧಿಸಿದ ಯಾವುದೇ ಸಾಧನೆಗಳಿಂದ ಈ ಜಗತ್ತಿನಲ್ಲಿ ಸುಖಿಯಾಗುವ ಎಲ್ಲ ಹಂಬಲಗಳನ್ನು ತ್ಯಜಿಸುತ್ತಾನೆ. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ತೊಡಗಿದಾಗ ಸೊ ಈ ಒಂದು ಎಲ್ಲಾ ವಿಷಯಗಳನ್ನ ಅಂದ್ರೆ ಎಲ್ಲಾ ಒಂದು ಈ ರೀತಿಯ ಸ್ವರ್ಗಕ್ಕೆ ಹೋಗುವುದಾಗಲಿ, ಇಲ್ಲಾಂದ್ರೆ ಅಥವಾ ನಮಗೆ ಒಂದು ಕಡೆ ಒಂದು ಹಿಂದಿನ ಒಂದು ನಾವು ಕ್ಲಾಸ್ ಅಲ್ಲಿ ನೋಡಿದ್ವಲ್ಲ, ಸಂಪತ್ತು ಯಾವ ರೀತಿ ನಮ್ಮನ್ನ ಈ ಐಹಿಕ ಜಗತ್ತಿನಲ್ಲಿ ಬಂಧನಕ್ಕೆ ಒಳಗಾಗುತ್ತೆ ಅಂತೇಳಿ ನಾವು ಬಹಳ ವಿವರವಾಗಿ ಪ್ರಭು ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತೆ ಈ ನಮಗೆ ಅಂದ್ರೆ ಮಕ್ಕಳಿರ್ಬೋದು, ಅಂದ್ರೆ ಎಲ್ಲರಿಗೂ ಮಕ್ಕಳಿದ್ದಾರೆ ಅಂದ್ರೆ ಸೊ ಅವ್ರು ಯಾವ ರೀತಿ ಈ ಒಂದು ಐಹಿಕ ಬದುಕಿನಿಂದ ಅವರು ಮುಕ್ತಿಗೊಳಿಸ್ಬೇಕಂತೇಳಿ ಅವ್ರನ್ನ ನಾವು ಆ ರೀತಿ ಆಲೋಚನೆ ಮಾಡ್ತೀವಿ. ಅದು ಬಿಟ್ಬಿಟ್ಟು ಅವರು ಶೈಕ್ಷಣಿಕ ಒಂದು ವಿಷಯದಲ್ಲಿ ಇಲ್ಲಾಂದ್ರೆ ವಿದ್ಯಾಭ್ಯಾಸದಲ್ಲಿ ಅವ್ರನ್ನ ಯಾವ ರೀತಿ ಅವ್ರನ್ನ ಚೆನ್ನಾಗಿ ಮುಂದುವರಿಸ್ಬೇಕು, ಅವ್ರಿಗೋಸ್ಕರ ಏನೆಲ್ಲ ಮಾಡ್ಬೇಕಂತೇಳಿ ನಾವು ಬಹಳವಾಗಿ ನಾವು ಅಷ್ಟಾಗಿ ಆಲೋಚನೆ ಮಾಡುವುದಿಲ್ಲ. ಸೊ ಅದೇ ಯಾವುದೇ ಒಂದು ಸಂಬಂಧಪಟ್ಟ ಈ ಒಂದು ದೇಹಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಕಾರ್ಯಗಳಲ್ಲಿ ಕೃಷ್ಣ ಭಕ್ತರು ಅಷ್ಟಾಗಿ ಸೊ ಅವರು ಆಲೋಚನೆ ಮಾಡುವುದಿಲ್ಲ. ಅವ್ರಿಗೆ ಒಂದೇ ಒಂದು ಉದ್ದೇಶ, ಸೊ ಕೃಷ್ಣರನ್ನ ಯಾವ ರೀತಿ ಅವ್ರನ್ನ ತೃಪ್ತಿಪಡಿಸಿ ಸೊ ನಾವು ಈ ಒಂದು ಐಹಿಕ ಜಗತ್ತಿನಿಂದ ಮುಕ್ತಿಗೊಳ್ಳುವುದಂತೇಳಿ ಅವರು ಸೊ ಅದರಲ್ಲಿ ನಿಯತವಾಗಿರ್ತಾರೆ. ಹರೇ ಕೃಷ್ಣ ಪ್ರಭು. ಡನ್. Very good. So you can see how to overcome this destruction. There's no other way than taking shelter of Krishna. ಸೊ ಈ ಒಂದು ಅವರು ಕೇಳಿದಂತ ಪ್ರಶ್ನೆಗೆ ಯಾವ ರೀತಿ ನಾವು ಈ ಐಹಿಕ ಜಗತ್ತಿನಿಂದ ಸೊ ಮುಕ್ತಿಗೊಳ್ಬೇಕಂತ ಹೇಳಿದ್ರೆ ಒಂದೇ ಒಂದು ಉತ್ತರ ಏನಂದ್ರೆ ಸೊ ಕೃಷ್ಣರಿಗೆ
ಶರಣಾಗುವುದು. There's no other way. Next verse. Hare Krishna. Narari Prabhu can hear? Just now he message and cannot hear. ಮಾತಾಜಿ ಹರೇ ಕೃಷ್ಣ. ಯಾರಾದ್ರು ಬೇರೆ ಓದ್ತೀರಾ? ಪ್ರಭು ಅನ್ಮ್ಯೂಟ್ ಮಾಡ್ಬಿಟ್ಟು ಓದಿ ಮಾತಾಜಿ. ನನ್ನಲ್ಲದೆ ಬೇರೆ ಯಾವುದನ್ನೇ ಆಶ್ರಯಿಸುವ ಯಾರೇ ಆಗಲಿ ಜನನ ಮರಣಗಳ ಘೋರ ಭಯವನ್ನು ಎಂದೂ ಕೈಬಿಡಲಾರರು. ನಾನು ಸರ್ವಶಕ್ತನಾದ ಭಗವಂತನು, ದೇವೋತ್ತಮ ಪರಮಪುರುಷನು, ಸಕಲ ಸೃಷ್ಟಿಯೇ ಮೂಲನು, ಸಕಲ ಆತ್ಮರ ಪರಮ ಆತ್ಮನೂ ಆಗಿದ್ದೇನೆ. ಭಾವಾರ್ಥ: ಸರ್ವೋತ್ತಮನಾದ ಭಗವಂತನ ಶುದ್ಧ ಭಕ್ತನಾದ ವಿನಾ ಜನನ ಮರಣಗಳ ಚಕ್ರವನ್ನು ತಡೆದು ನಿಲ್ಲಿಸಲಾಗದೆಂದು ಇಲ್ಲಿ ಸೂಚಿಸಲಾಗಿದೆ. ಹರಿಹಿಂ ವಿನಾನ ಶ್ರುತಿಂ ತರಂತಿ ಎಂದು ಹೇಳಲಾಗಿದೆ. ದೇವೋತ್ತಮ ಪರಮಪುರುಷನಿಂದ ಅನುಗ್ರಹಿತನಾದ ವಿನಾ ಆತ ಜನ್ಮ ಮರಣಗಳ ಚಕ್ರವನ್ನು ದಾಟಿ ಹೋಗಲಾರ. ಈ ಪರಿಕಲ್ಪನೆಯನ್ನೇ ಇಲ್ಲಿ ದೃಢೀಕರಿಸಲಾಗಿದೆ. ತನ್ನ ಅಪರಿಪೂರ್ಣ ಇಂದ್ರಿಯ ಕಲ್ಪನೆಗಳಿಂದ ಪರಾತ್ಪರ ಸತ್ಯವನ್ನು ಅರಿಯುವ ಪದ್ಧತಿಯನ್ನು ಯಾರೋ ಒಬ್ಬ ಕೈಗೆತ್ತಿಕೊಳ್ಳಬಹುದು, ಅಥವಾ ಯಾರೋ ಒಬ್ಬ ಹಠಯೋಗ ಪ್ರಕ್ರಿಯೆಯಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರಯತ್ನಿಸಬಹುದು. ಆದರೆ ಯಾರು ಏನೇ ಮಾಡಲಿ ದೇವೋತ್ತಮ ಮಾತಾಜಿ ನಿಮ್ದು ಅನ್ಮ್ಯೂಟ್ ಆಗಿದೆ ನೋಡಿ. ಮ್ಯೂಟ್ ಆಗಿದೆ ನೋಡಿ, ನಿಮ್ದು ಅನ್ಮ್ಯೂಟ್ ಮಾಡಿ. ಶರಣಾಗುವ ಮಟ್ಟವನ್ನು ತಲುಪದೆ ಯಾವ ಪ್ರಕ್ರಿಯೆಯೂ ಆತನಿಗೆ ಮುಕ್ತಿಯನ್ನು ಕೊಡಲಾರದು. ಹಾಗಾದರೆ ವಿಧಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ತೀವ್ರ ತಪಸ್ಸು ವ್ರತಗಳನ್ನು ಆಚರಿಸುವವರ ಪ್ರಯತ್ನಗಳು ವ್ಯರ್ಥವೆಂದು ಇದರ ಅರ್ಥವೇ ಎಂದು ಯಾರಾದರೂ ಕೇಳಬಹುದು. ಅದಕ್ಕೆ ಶ್ರೀಮದ್ ಭಾಗವತದಲ್ಲಿ ಉತ್ತರ ಕೊಡಲಾಗಿದೆ. ಕೃಷ್ಣನು ದೇವಿಕೆಯ ಗರ್ಭದಲ್ಲಿದ್ದಾಗ ಬ್ರಹ್ಮದೇವ ಮತ್ತು ಇತರ ಆ ಭಗವಂತನನ್ನು ಪ್ರಾರ್ಥಿಸಿದರು. ನನ್ನ ಪ್ರಿಯ ಅರವಿಂದ ಲೋಚನಾದ ಭಗವಂತನೇ, ತಾವು ಮುಕ್ತರಾದವರು ಅಥವಾ ಭಗವಂತನೊಂದಿಗೆ ಒಂದಾದವರು ಅಲ್ಲವೇ ಭಗವಂತನೇ ಆದವರು ಎಂಬ ಯೋಚನೆಯಿಂದ ಉಬ್ಬಿಹೋದ ಅನೇಕ ವ್ಯಕ್ತಿಗಳಿದ್ದಾರೆ. ಆದರೆ ಅವರು ಈ ಪರಿಯ ಜಂಬದಿಂದ ಯೋಚಿಸುತ್ತಿದ್ದರೂ ಅವರ ಬುದ್ಧಿ ಸ್ತುತ್ಯವಾದದ್ದೇನಲ್ಲ. ಅವರು ಮಂದಮತಿಗಳು. ಅವರ ಬುದ್ಧಿ ಉನ್ನತವಾದದ್ದೋ ಹೀನವಾದದ್ದೋ ಆದರೂ ಪವಿತ್ರವಾದದ್ದಂತೂ ಅಲ್ಲ. ಪವಿತ್ರ ಬುದ್ಧಿಯಲ್ಲಿ ಜೀವಿಯು ಶರಣಾಗತಿಯನ್ನಲ್ಲದೆ ಬೇರೆಯದನ್ನು ಚಿಂತಿಸಲಾರ. ಆದ್ದರಿಂದ ಭಗವದ್ಗೀತೆಯು ತುಂಬಾ ಧೀಮಂತನಾದ ವ್ಯಕ್ತಿಯಲ್ಲಿ ಪವಿತ್ರ ಬುದ್ಧಿಯು ಉತ್ಪನ್ನವಾಗುತ್ತದೆ ಎಂಬುದನ್ನು ದೃಢೀಕರಿಸಿದೆ. ಜನ್ಮಾಂತರಗಳ ಬಳಿಕ ವಾಸ್ತವಿಕವಾಗಿ ಬುದ್ಧಿಯನ್ನು ಅಭಿವೃದ್ಧಿಪಡಿಸಿಕೊಂಡವನು ಸರ್ವೋತ್ತಮನಾದ ಭಗವಂತನಿಗೆ ಶರಣಾಗುತ್ತಾನೆ. ಶರಣಾಗತಿಯ ಪ್ರಕ್ರಿಯೆ ಇಲ್ಲದೆ ಯಾರೂ ಮುಕ್ತಿಯನ್ನು ಸಾಧಿಸಲಾರರು. ಭಾಗವತ ಹೇಳುತ್ತದೆ, ಯಾವುದೋ ಭಕ್ತಿರಹಿತ ವಿಧಾನದಿಂದ ತಮ್ಮನ್ನು ಮುಕ್ತರೆಂದು ಭಾವಿಸುವ ಒಣ ಜಂಬದವರು ಸುಸಂಸ್ಕೃತ ಅಥವಾ ಶುದ್ಧ ಮತಿಗಳಲ್ಲ, ಏಕೆಂದರೆ ಅವರು ಇನ್ನೂ ಶರಣಾಗತರಾಗಿಲ್ಲ. ಎಲ್ಲಾ ಬಗೆಯ ವ್ರತಗಳನ್ನು ತಪಸ್ಸುಗಳನ್ನು ಆಚರಿಸುತ್ತಿದ್ದರು ಅಥವಾ ಬ್ರಹ್ಮ ಸಾಕ್ಷಾತ್ಕಾರದಲ್ಲಿ ಆತ್ಮ ಸಾಕ್ಷಾತ್ಕಾರದ ತೀರದಲ್ಲಿ ಕೂಡ ಇಳಿಯದಿದ್ದರೂ ತಾವು ಬ್ರಹ್ಮಜ್ಯೋತಿಯಲ್ಲಿ ಇದ್ದೇವೆ ಎಂದು ಅವರು ಭಾವಿಸುತ್ತಾರೆ. ಆದರೆ ವಾಸ್ತವಿಕವಾಗಿ ಅವರು ಅಲೌಕಿಕ ಕ್ರಿಯೆಗಳನ್ನು ಹೊಂದಿರದಿದ್ದರಿಂದ ಐಹಿಕ ಕ್ರಿಯೆಗಳಿಗೆ ಬೀಳುತ್ತಾರೆ. ತಾನು ಬ್ರಹ್ಮನ್ ಎಂದು ತಿಳಿಯುವುದರಿಂದಲೇ ಯಾರೂ ತೃಪ್ತರಾಗಬಾರದು. ಪರಬ್ರಹ್ಮದ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬೇಕು. ಅದೇ ಭಕ್ತಿ ಬ್ರಹ್ಮಮಗ್ನತೆ ಪರಬ್ರಹ್ಮದ ಸೇವೆಯಾಗಬೇಕು. ತಾನು ಬ್ರಹ್ಮನ್ನಾಗುವ ವಿನಾ ಬ್ರಹ್ಮನ ಸೇವೆ ಮಾಡಲಾರನೆಂದು ಹೇಳಲಾಗಿದೆ. ಪರಬ್ರಹ್ಮವು ದೇವೋತ್ತಮ ಪರಮಪುರುಷನೇ, ಜೀವಿಯೂ ಕೂಡ ಬ್ರಹ್ಮನನೇ. ತಾನು ಬ್ರಹ್ಮ ಚಿದಾತ್ಮ ಭಗವಂತನ ಶಾಶ್ವತ ದಾಸನೆಂಬ ಸಾಕ್ಷಾತ್ಕಾರವಿಲ್ಲದೆ ಸುಮ್ಮನೆ ತಾನು ಬ್ರಹ್ಮನ್ ಎಂದು ಭಾವಿಸಿದರೆ ಆತನ ಸಾಕ್ಷಾತ್ಕಾರವು ಕೇವಲ ಸೈದ್ಧಾಂತಿಕವಾದದ್ದಾಗುತ್ತದೆ. ಆತನು ಸಾಕ್ಷಾತ್ಕಾರ ಪಡೆಯಬೇಕು.
ಅದೇ ಕಾಲಕ್ಕೆ ಭಗವಂತನ ಭಕ್ತಿ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬೇಕು. ಆಗ ಆತನು ಬ್ರಹ್ಮನ್ ಸ್ಥಿತಿಯನ್ನು ಪ್ರವೇಶಿಸಬಹುದು. ಅನ್ಯಥಾ ಆತ ಪತಿತನಾಗುವನು. ಭಕ್ತರಲ್ಲದವನು ದೇವೋತ್ತಮ ಪರಮಪುರುಷನ ಪಾದಕಮಲಗಳ ಅಲೌಕಿಕ ಪ್ರೇಮ ಸೇವೆಯನ್ನು ನಿರ್ಲಕ್ಷಿಸುವುದರಿಂದ ಅವನ ಬುದ್ಧಿಯು ಪರಿಪಕ್ವವಾಗುವುದಿಲ್ಲ. ಆದ್ದರಿಂದ ಆ ವ್ಯಕ್ತಿಗಳು ಪತಿತರಾಗುವರು ಎಂದು ಭಾಗವತವು ಹೇಳುತ್ತದೆ. ಜೀವಿಯು ಯಾವುದಾದರೊಂದು ಮಾಡುತ್ತಿರಲೇಬೇಕು. ಆತನು ಅಲೌಕಿಕ ಸೇವಾ ಕ್ರಿಯೆಯಲ್ಲಿ ನಿರತನಾಗದಿದ್ದರೆ ಐಹಿಕ ಕ್ರಿಯೆಗೆ ಬೀಳಲೇಬೇಕು. ಐಹಿಕ ಕ್ರಿಯೆಗೆ ಬೀಳುತ್ತಿದ್ದಂತೆಯೇ ಜನ್ಮ ಮರಣಗಳ ಚಕ್ರದಿಂದ ಬಿಡುಗಡೆಯೇ ಇಲ್ಲ. ಇದನ್ನೇ ಭಗವಾನ್ ಕಪಿಲನು ಇಲ್ಲಿ ನನ್ನ ಕೃಪೆ ಇಲ್ಲದೆ ಎಂದು ಹೇಳಿದ್ದಾನೆ. ಇಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಭಗವಾನ್ ಎಂದು ಹೇಳಲಾಗಿದೆ. ಅದು ಆತನು ಸಕಲ ಸಮೃದ್ಧಿ ಪೂರ್ಣನು. ಆದ್ದರಿಂದ ಜನ್ಮ ಮರಣಗಳ ಚಕ್ರದಿಂದ ವಿಮೋಚನೆಗೊಳಿಸಲು ಸಂಪೂರ್ಣ ಸಮರ್ಥನಾಗಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ. ಅವನನ್ನು ಪ್ರಧಾನ ಎಂದು ಕರೆಯಲಾಗಿದೆ, ಏಕೆಂದರೆ ಅವನು ಸರ್ವಶ್ರೇಷ್ಠನಾಗಿದ್ದಾನೆ. ಅವನು ಎಲ್ಲರಿಗೂ ಒಂದೇ ತೆರನಾಗಿರುತ್ತಾನೆ. ಆದರೂ ಆತನಿಗೆ ಶರಣಾದವರಲ್ಲಿ ವಿಶೇಷ ಅನುಗ್ರಹ ತೋರುವನು. ಇದನ್ನು ಭಗವದ್ಗೀತೆಯು ದೃಢೀಕರಿಸಿದೆ. ಭಗವಂತನು ಯಾರು ಅವನ ಶತ್ರುಗಳಲ್ಲ, ಮಿತ್ರರೂ ಅಲ್ಲ. ಆದರೂ ಭಗವಂತನಿಗೆ ಶರಣಾದವರಿಗೆ ಅವನು ವಿಶೇಷವಾಗಿ ಒಲಿಯುತ್ತಾನೆ. ಭಗವಂತನ ಅನುಗ್ರಹದಿಂದ ಕೇವಲ ಆತನಿಗೆ ಶರಣಾಗುವುದರಿಂದ ಈ ಜನ್ಮ ಮರಣಗಳ ಚಕ್ರದಿಂದ ಪಾರಾಗಬಹುದು. ಅನ್ಯಥಾ ಅನೇಕಾನೇಕ ಜನ್ಮಗಳನ್ನು ತಳೆಯಬೇಕಾಗಬಹುದು. ಅಲ್ಲದೆ ಮುಕ್ತಿಗಾಗಿ ಇತರ ಪ್ರಕ್ರಿಯೆಗಳನ್ನು ಅನೇಕ ಬಾರಿ ಕೈಗೊಳ್ಳಬೇಕಾಗಬಹುದು. ಆಯ್ತು ಪ್ರಭು. So you can see how that you take shelter of Krishna, then only you can get a solution to stop this cycle of destruction. ಸೊ ಯಾರು ಈ ಕೃಷ್ಣರಿಗೆ ಶರಣಾಗ್ತಾರೋ ಸೊ ಅವರಿಗೆ ಈ ಒಂದು ಐಕ್ಯ ಬಂಧನಗಳಿಂದ ಮುಕ್ತಿ ಹೊಂದಲು ಎಲ್ಲಾ ರೀತಿಯ ಉತ್ತರಗಳು ಸಿಗುತ್ತೆ. So if you want to stop this thing, then the only solution is to go and surrender to Krishna. ಸೊ ಯಾವ ರೀತಿ ನಾವು ಹತಾಶಕ್ಕೆ ಒಳಗಾಗಬಾರದು ಅಂದ್ರೆ ಈ ಒಂದು ಭೌತಿಕ ಜಗತ್ತಿನಲ್ಲಿ ಅಂದ್ರೆ ಕೃಷ್ಣರಿಗೆ ಶರಣಾಗಬೇಕು. Then you see 931 Bhagavad Gita. ಹರೇ ಕೃಷ್ಣ. ಸೊ ಬೇರೆ ಯಾವ್ದಾದ್ರು ಅನ್ಮ್ಯೂಟ್ ಮಾಡ್ಬಿಟ್ಟು ಓದ್ತೀರಾ? ಓದ್ತೀರಾ ಮಾತಾಜಿ? ಹರೇ ಕೃಷ್ಣ ಪ್ರಭುಜಿ, ಓದ್ಬೋದಾ ಪ್ರಭುಜಿ? ಓದಿ. ಅನುವಾದದಿಂದ ಓದ್ಬೇಕಾ ಪ್ರಭುಜಿ? ಅನುವಾದದಿಂದ ಓದಿ. ಕುಂತಿಯ ಮಗನಾದ ಅರ್ಜುನನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತನು ಎಂದೂ ನಾಶನಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು. ಭಾವಾರ್ಥ: ಇದನ್ನು ತಪ್ಪರ್ಥ ಮಾಡಿಕೊಳ್ಳಬಾರದು. 7ನೇ ಅಧ್ಯಾಯದಲ್ಲಿ ಪರಮಪ್ರಭುವು ಕಿಡಿಗೇಡಿತನದಲ್ಲಿ ತೊಡಗಿರುವವನು ಪರಮ ಪ್ರಭುವಿನ ಭಕ್ತನಾಗಲಾರ ಎಂದು ಹೇಳುತ್ತಾನೆ. ಪರಮಪ್ರಭುವಿನ ಭಕ್ತನಲ್ಲದವನಿಗೆ ಯಾವುದೇ ಒಳ್ಳೆಯ ಅರ್ಹತೆಗಳಿಲ್ಲ. ಈ ಪ್ರಶ್ನೆಯು ಉಳಿಯುತ್ತದೆ. ಆಕಸ್ಮಿಕವಾಗಿಯಾಗಲಿ ಉದ್ದೇಶಪೂರ್ವಕವಾಗಿಯಾಗಲಿ ಅಸಹ್ಯಕರ ಚಟುವಟಿಕೆಗಳಲ್ಲಿ ತೊಡಗಿರುವವನು ಪರಿಶುದ್ಧ ಭಕ್ತನು ಹೇಗಾದನು?
ನ್ಯಾಯವಾಗಿಯೇ ಈ ಪ್ರಶ್ನೆಯನ್ನು ಕೇಳಬಹುದು. 7ನೇ ಅಧ್ಯಾಯದಲ್ಲಿ ಹೇಳಿದಂತೆ ಪ್ರಭುವಿನ ಭಕ್ತಿ ಸೇವೆಗೆ ಬಾರದೆಯೇ ಇರುವ ದುಷ್ಕರ್ಮಿಗಳಿಗೆ ಶ್ರೀಮದ್ ಭಗವತದಲ್ಲಿ ಹೇಳಿರುವಂತೆ ಒಳ್ಳೆಯ ಅರ್ಹತೆಗಳೇ ಇರುವುದಿಲ್ಲ. ಸಾಮಾನ್ಯವಾಗಿ ಭಕ್ತಿ ಸೇವೆಯು 9 ವಿಧಗಳಲ್ಲಿ ತೊಡಗಿರುವ ಭಕ್ತನು ಹೃದಯದಿಂದ ಎಲ್ಲಾ ಕಲ್ಮಶವನ್ನು ತೊಡೆದು ಹಾಕುವುದರಲ್ಲಿ ನಿರತನಾಗಿರುತ್ತಾನೆ. ಅವನು ದೇವೋತ್ಮ ಪರಮ ಪುರುಷನನ್ನು ಹೃದಯದಲ್ಲಿ ಧರಿಸಿರುತ್ತಾನೆ. ಸಹಜವಾಗಿ ಅವನ ಆಯ್ತು ಪ್ರಭುಜಿ. ಹೌದು. ಅವನ ಎಲ್ಲಾ ಪಾಪ ಕಲ್ಮಶಗಳು ತೊಳೆದು ಹೋಗುತ್ತವೆ. ಸದಾ ಪರಮ ಪ್ರಭುವನ್ನು ಕುರಿತು ಯೋಚಿಸುವುದು ಅವನನ್ನು ಪರಿಶುದ್ಧ ಹೃದಯನನ್ನಾಗಿ ಮಾಡುತ್ತದೆ. ವೇದಗಳ ಪ್ರಕಾರ ಒಂದು ನಿಯಮವಿದೆ. ಉನ್ನತ ಸ್ಥಾನದಿಂದ ಪತನ ಹೊಂದಿದವನು ಪರಿಶುದ್ಧನಾಗಲು ಕೆಲವು ಪ್ರಾಯಶ್ಚಿತ್ತ ವಿಧಿಗಳನ್ನು ಅನುಸರಿಸಬೇಕು. ಆದರೆ ಇಲ್ಲಿ ಅಂತಹ ನಿಯಮವೇನೂ ಇಲ್ಲ, ಏಕೆಂದರೆ ಆತನು ಸದಾ ದೇವೋತ್ತಮ ಪರಮ ಪುರುಷನನ್ನು ಸ್ಮರಿಸುವುದರಿಂದ ಪರಿಶುದ್ಧಗೊಳಿಸುವ ಪ್ರಕ್ರಿಯೆಯು ಆಗಲೇ ಭಕ್ತನ ಹೃದಯದಲ್ಲಿದೆ. ಆದುದರಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎನ್ನುವುದರ ಸಂಕೀರ್ತನೆಯನ್ನು ನಿಲ್ಲಿಸದೆ ಮುಂದುವರಿಸಬೇಕು. ಇದು ಭಕ್ತನನ್ನು ಎಲ್ಲ ಆಕಸ್ಮಿಕ ಪತನಗಳಿಂದ ರಕ್ಷಿಸುತ್ತದೆ. ಹೀಗೆ ಅವನು ಎಲ್ಲಾ ಐಹಿಕ ಕಲ್ಮಶಗಳ ಸೋಂಕಿನಿಂದ ಎಂದೆಂದೂ ಮುಕ್ತನಾಗಿರುವವನು. See, this is the only way. If you want to come out of Krishna's Maya, birth, death, destruction, then the only way is to take shelter of Krishna. So no need atonement, Prabhuji? Nothing required. The moment you chant, millions of lifetime of your previous sins and all is wiped out by just chanting Krishna's name. But from ancestors they say we should go for atonement, we should do for chittas and ancestors may say, but Krishna is saying is more important, right? Can you go 6-2? ಇಲ್ಲಿ ನೋಡಿ, ಸೊ ಇಲ್ಲೊಂದು ಪಾಯಿಂಟ್ ಅಂದ್ರೆ ಇಲ್ಲೊಂದು ಮಾತಾಜಿ ಒಂದು ರೈಸ್ ಮಾಡಿದಾರೆ. ಅಂದ್ರೆ ಸೊ ಪಾಪಗಳನ್ನ ಮಾಡಿದಾಗ ನಾವು ಪ್ರಾಯಶ್ಚಿತ್ತಕ್ಕೆ ಒಳಗಾಗ್ಬೇಕಂತೇಳಿ ಇಲ್ಲಿ ಶ್ಲೋಕದಲ್ಲಿ ಅಂದ್ರೆ ಹೇಳಿದ್ದಾರೆ. ಅಂದ್ರೆ ಪ್ರಾಯಶ್ಚಿತ್ತಕ್ಕೆ ಒಳಗಾಗುವಂತ ಅವಶ್ಯಕತೆ ಇಲ್ಲ. ಬರೀ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡಿದ್ರೆ ಎಲ್ಲಾ ಪಾಪ ಕಾರ್ಯಗಳಿಂದ ಮುಕ್ತರಾಗ್ತೀವಿ ಅಂತೇಳಿ ಇಲ್ಲಿ ಅನುವಾದದಲ್ಲಿ ಅಲ್ಲ ಭಾವಾರ್ಥದಲ್ಲಿ ಹೇಳಲಾಗಿತ್ತು. 6 to 7 ಮಾತಾಜಿ ಕೇಳ್ತಿದ್ದಾರೆ. ಅಂದ್ರೆ ನಾವು ಅಂದ್ರೆ ಪ್ರಾಯಶ್ಚಿತ್ತಕ್ಕೆ ಯಾವ ರೀತಿಯಲ್ಲಿ ಅಂದ್ರೆ ಯಾವ ರೀತಿಯಲ್ಲಿ ನಾವು ಯಾಕೆ ಹೋಗ್ಬಾರ್ದು ಅಂದ್ರೆ ಸೊ ಅಂತೇಳಿ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಅದಕ್ಕೆ ಉತ್ತರಿಸಲಾಗಿದೆ ನೋಡಿ. ಇಲ್ಲಿ ಶ್ರೀಮದ್ ಭಾಗವತ 6:2-7. ಕಂಟಿನ್ಯೂ ಮಾಡ್ತೀರಾ? ಮಾಡ್ತೀನಿ ಪ್ರಭುಜಿ. ಮಾಡಿ. ಅಜಾಮಿಳನು ಆಗಲೇ ತನ್ನ ಎಲ್ಲಾ ಪಾಪ ಕಾರ್ಯಗಳಿಗಾಗಿ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದನು. ನಿಜವಾಗಿಯೂ ಅವನು ಒಂದು ಜನ್ಮದಲ್ಲಿ ಆಚರಿಸಿದ ಪಾಪಗಳಿಗೆ ಮಾತ್ರವಲ್ಲದೆ ಲಕ್ಷ ಜನ್ಮಗಳಲ್ಲಿ ಮಾಡಿದ ಪಾಪಗಳಿಗೂ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದನು. ಏಕೆಂದರೆ ಅಸಹಾಯಕ ಸ್ಥಿತಿಯಲ್ಲಿ ನಾರಾಯಣನ ಪುಣ್ಯನಾಮವನ್ನು ಉಚ್ಚರಿಸಿದನು. ಅವನು ಶುದ್ಧವಾಗಿ ಉಚ್ಚರಿಸದಿದ್ದರೂ ಕೂಡ ಅದಾಜಿ ನೀವು ಅನ್ಮ್ಯೂಟ್ ಮಾಡಿ ಓದಿ, ಮ್ಯೂಟ್ ಆಗಿದೆ. ಅವನು ಶುದ್ಧವಾಗಿ ಉಚ್ಚರಿಸದಿದ್ದರೂ ಕೂಡ ಅಪರಾಧ ರಹಿತವಾಗಿ ಉಚ್ಚರಿಸಿದನು. ಆದ್ದರಿಂದ ಅವನು ಈಗ ಶುದ್ಧನಾಗಿದ್ದಾನೆ ಮತ್ತು ಮುಕ್ತಿಗೆ ಅರ್ಹನಾಗಿದ್ದಾನೆ. ಹರೇ ಕೃಷ್ಣ ಭಾವಾರ್ಥ. ಹರೇ ಕೃಷ್ಣ, ಬೇರೆ ಯಾರಾದ್ರೂ ಕಂಟಿನ್ಯೂ ಮಾಡ್ತೀರಾ? ಸಾರಿ ಪ್ರಭುಜಿ. ಓದಿ ಭಾವಾರ್ಥ ಓದಿ. ಯಮದೂತರು ಅಜಾಮಿಳನ ಬಾಹ್ಯ ಸ್ಥಿತಿಯನ್ನು ಮಾತ್ರ ಪರಿಗಣಿಸಿದರು. ತನ್ನ ಜೀವನದ ಪೂರ್ತಿ ಅವನು ಬಹಳ
ಪಾಪಿಷ್ಠನಾಗಿದ್ದನು. ಆದ್ದರಿಂದ ಅವನನ್ನು ಯಮರಾಜನಲ್ಲಿ ಕರೆದೊಯ್ಯಬೇಕೆಂದು ಅವರು ಯೋಚಿಸಿದರು. ಮತ್ತು ಅವನು ತನ್ನ ಎಲ್ಲಾ ಪಾಪಗಳಿಂದ ಮುಕ್ತನಾಗಿರುವೆನೆಂಬುದನ್ನು ಅವನು ತಿಳಿದಿರಲಿಲ್ಲ. ಅವನು ತನ್ನ ಮರಣಕಾಲದಲ್ಲಿ ನಾರಾಯಣನ ಹೆಸರಿನ 4 ಅಕ್ಷರಗಳನ್ನು ಉಚ್ಚರಿಸಿದ್ದನು. ಅದರಿಂದಾಗಿ ಅವನು ಎಲ್ಲಾ ಪಾಪಗಳಿಂದ ಬಿಡುಗಡೆಗೊಂಡಿದ್ದಾನೆ ಎಂದು ವಿಷ್ಣು ದೂತರು ಅವರಿಗೆ ತಿಳಿಸಿದರು. ಈ ವಿಷಯದಲ್ಲಿ ಶೀಲಾ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಸ್ಮೃತಿ ಶಾಸ್ತ್ರದಿಂದ ಕೆಳಗಿನ ಶ್ಲೋಕವನ್ನು ಉದ್ಧರಿಸುತ್ತಾರೆ. ನಾಮ್ನೋ ಹಿ ಯಾವತಿ ಶಕ್ತಿ ಪಾಪ ನಿರ್ವರಣೆ ಹರೇ. ಅಷ್ಟೇ ಕಾಣಿಸ್ತಾ ಇದೆ. ಬರುತ್ತೆ ನೋಡಿ, ಬರುತ್ತೆ ಹೌದು. ತಾವತ್ ಕೃತಂ ನ ಶಕ್ನೋತಿ ಪಾತಕಂ ಪಾತಕಿ ನರಹ. ಶ್ರೀ ಹರಿಯ ಒಂದು ಪುಣ್ಯನಾಮವನ್ನು ಉಚ್ಚರಿಸುವುದರಿಂದಲೇ ಪಾಪಿಯಾದವನು ತಾನು ಮಾಡಲು ಸಾಧ್ಯವಾಗುವುದಕ್ಕಿಂತ ಹೆಚ್ಚು ಪಾಪಗಳ ಪ್ರತಿಕ್ರಿಯೆಗಳನ್ನು ನಿವಾರಿಸಬಲ್ಲನು. ಇದನ್ನು ಹೇಳ್ಬೇಕು ಪ್ರಭುಜಿ. ಹೇಳಿ ನೆಕ್ಸ್ಟ್ ಕಂಟಿನ್ಯೂ. ಅವೇಶಾನಾಪಿ ಯನ್ನಾಮಿ ಕೀರ್ತಿತೆ ಸರ್ವ ಪಾತೈಕಿ ಪುಮಾನ್ ವಿಮುಚ್ಯತೆ ಸದ್ಯಃ ಸಿಮ್ರತಸ್ರೈ ಮೃಗೈರಿವಿಹ. ವ್ಯಕ್ತಿಯ ಅಸಹಾಯಕತ ಸ್ಥಿತಿಯಲ್ಲಿ ಅಥವಾ ಇಚ್ಛೆ ಇಲ್ಲದೆಯೂ ಕೂಡ ಭಗವಂತನ ಪುಣ್ಯನಾಮವನ್ನು ಕೀರ್ತಿಸಿದರೆ ಸಿಂಹವು ಗರ್ಜಿಸುವ ಮಾತ್ರಕ್ಕೆ ಎಲ್ಲಾ ಚಿಕ್ಕ ಪ್ರಾಣಿಗಳು ಬೆದರಿ ಓಡುವಂತೆ ಅವನ ಪಾಪಮಯ ಜೀವನದ ಸಕಲ ಪ್ರತಿಕ್ರಿಯೆಗಳು ಹೊರಟು ಹೋಗುತ್ತವೆ. ಗರುಡ ಪುರಾಣ. ಸಕೃದುಚ್ಚ ಟ್ರಾನ್ಸ್ಲೇಷನ್. ಓಕೆ. ಹಾರಿ ಎಂಬ 2 ಅಕ್ಷರಗಳಿಂದ ಕೂಡಿರುವ ಭಗವಂತನ ಪುಣ್ಯನಾಮವನ್ನು ಒಂದು ಸಲ ಉಚ್ಚರಿಸುವುದರಿಂದ ವ್ಯಕ್ತಿಯು ತನ್ನ ಮುಕ್ತಿ ಮಾರ್ಗವನ್ನು ಪಡಿಸಿಕೊಳ್ಳುತ್ತಾನೆ. ಅಜಾಮಿಳನ್ನು ಯಮದೂತರು ಯಮರಾಜನ ನ್ಯಾಯಾಲಯಕ್ಕೆ ಕರೆದೊಯ್ಯುವುದನ್ನು ವಿಷ್ಣುದೂತರು ಏಕೆ ಆಕ್ಷೇಪಿಸಿದರೆ ಎಂಬುದಕ್ಕೆ ಇವು ಕೆಲವು ಕಾರಣಗಳಾಗಿವೆ. ಸ್ಕಂದ ಪುರಾಣ. Yes, we've done. Need to continue with the next sloka. Can you go to 6 to 11? Yes, Prabhu. Can she read it? ಮತ್ತೆ ಕಂಟಿನ್ಯೂ ಮಾಡಿ. ಓಕೆ ಪ್ರಭುಜಿ. ಪಾಪಿಷ್ಠ ಮಾನವರು ಶ್ರೀ ಹರಿಯ ಪುಣ್ಯನಾಮವನ್ನು ಒಂದು ಸಲ ಉಚ್ಚರಿಸುವುದರಿಂದ ಶುದ್ಧರಾಗುತ್ತಾರೆ. ಆದರೆ ವೈದಿಕ ವಿದುಕ್ತ ಆಚರಣೆಗಳ ಅನುಸರಣೆಯಿಂದ ಅಥವಾ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದರಿಂದ ಹಾಗೆ ಶುದ್ಧರಾಗುವುದಿಲ್ಲ. ವಿದುಕ್ತ ಪ್ರಾಯಶ್ಚಿತ್ತವು ಪಾಪ ಫಲಗಳಿಂದ ಒಬ್ಬನನ್ನು ಮುಕ್ತಗೊಳಿಸಬಹುದು. ಆದರೆ ಭಗವಂತನ ನಾಮಗಳ ಸಂಕೀರ್ತನೆಯಂತೆ ಅದು ಭಕ್ತಿ ಸೇವೆಯನ್ನು ಜಾಗೃತಗೊಳಿಸುವುದಿಲ್ಲ. ಭಗವಂತನ ನಾಮ ಸಂಕೀರ್ತನೆಯು ಅವನ ಕೀರ್ತಿ, ಗುಣಗಳು, ಲಕ್ಷಣಗಳು, ಲೀಲೆಗಳು ಮತ್ತು ಪರಿವಾರಗಳನ್ನು ಜ್ಞಾಪಿಸುತ್ತದೆ. She understands? She understands? Yeah, Prabhu. Next verse. ಭಾವಾರ್ಥ? No. Next verse. ಮತ್ತೆ ಓದಿ ಮತ್ತೆ. ಹೃದಯವನ್ನು ಸಂಪೂರ್ಣವಾಗಿ ಶುದ್ಧಗೊಳಿಸಲು ಧಾರ್ಮಿಕ ಗ್ರಂಥಗಳಲ್ಲಿ ಸೂಚಿಸಿದ ಪ್ರಾಯಶ್ಚಿತ್ತ ವಿದ್ಯುಕ್ತಾಚರಣೆಗಳು ಅಪರಿಪೂರ್ಣವಾಗಿವೆ. ಏಕೆಂದರೆ ಒಬ್ಬನ ಮನಸ್ಸು ಪ್ರಾಯಶ್ಚಿತ್ತದ ನಂತರ ಮತ್ತೆ ಐಹಿಕ ಚಟುವಟಿಕೆಗಳತ್ತ ಓಡುತ್ತದೆ. ಪರಿಣಾಮವಾಗಿ ಐಹಿಕ ನೆಕ್ಸ್ಟ್ ಪ್ರಭುಜಿ. ಐಹಿಕ ಚಟುವಟಿಕೆಗಳ ಕಾಮ್ಯ ಫಲಗಳಿಂದ ಮುಕ್ತನಾಗಲು ಅಪೇಕ್ಷಿಸುವವರಿಗೆ ಹರಿಕೃಷ್ಣ ಮಂತ್ರ ಸಂಕೀರ್ತನವು ಅಥವಾ ಭಗವಂತನ ನಾಮ, ಕೀರ್ತಿ ಮತ್ತು ಲೀಲೆಗಳ ಕೀರ್ತನೆಯು ಪ್ರಾಯಶ್ಚಿತ್ತದ ಅತ್ಯಂತ ಪರಿಪೂರ್ಣ ವಿಧಾನವೆಂದು ಸೂಚಿಸಲಾಗಿದೆ. ಏಕೆಂದರೆ ಅಂತಹ ಸಂಕೀರ್ತನವು ಒಬ್ಬನ ಹೃದಯದಿಂದ ಕೊಳೆಯನ್ನು ಪೂರ್ಣವಾಗಿ ನಿವಾರಿಸುತ್ತದೆ. ಆಯ್ತು. Can you understand now? Yeah, Prabhu. So the prayaschitta and all that, the chanting of Hare Krishna, once you chant, then all kind of prayaschitta is complete by chanting. ಸೊ ಈ ಒಂದು ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು ಮಾಡ್ತಾ ಇದ್ರೆ, ಅಂದ್ರೆ ಮಾಡ್ತಾ ಇದ್ರೆ, ಸೊ ಈ ಪ್ರಾಯಶ್ಚಿತ್ತ ಅನ್ನೋದು ಸೊ ನಮಗೆ ಅನ್ವಯಿಸುವುದಿಲ್ಲ. You understand?
So therefore, now we have got this human body, we should quickly take up this process of connecting ourselves to Krishna. ಸೊ ಆದ್ದರಿಂದ ನಮಗೆ ಈ ದೇಹ, ಸೊ ದೇಹ ಇರುವವರೆಗೂ, ಅಂದ್ರೆ ಈ ದೇಹ ಮತ್ತೆ ಮೃತ್ಯುಗೆ ಒಳಗಾಗೋದಕ್ಕಿಂತ ಮುಂಚೆನೆ ಸೊ ಈ ಒಂದು ಕೀರ್ತನೆಯನ್ನ, ಸೊ ಕೃಷ್ಣರ ಒಂದು ಕೀರ್ತನೆಯನ್ನ ಸೊ ಬಹಳ ವೇಗವಾಗಿ ನಾವು, ಅಂದ್ರೆ ಬಹಳ ತ್ವರಿತವಾಗಿ ನಾವು ತಗೊಳ್ಬೇಕಂತೇಳಿ ಹೇಳಲಾಗಿದೆ. There's no other way. You cannot find any other way. ಸೊ ಬೇರೆ ಮಾರ್ಗ ಯಾವ್ದು ಇಲ್ಲ ನೋಡಿ, ಬೇರೆ ಮಾರ್ಗ ನಿಮ್ಮಲ್ಲಿ ಯಾವ್ದಾರು ಇದ್ರೆ ಹೇಳಿ. ಸೊ ಆದ್ರೆ ಶಾಸ್ತ್ರಗಳಲ್ಲಿ ಹೇಳಿದ ಪ್ರಕಾರ ಸೊ ಈ ಬಂಧನಗಳಿಂದ ಮುಕ್ತ ಆಗೋದಕ್ಕೆ ಒಂದೇ ಒಂದು ಮಾರ್ಗ, ಸೊ ದೇವರಲ್ಲಿ ಶರಣರಾಗುವುದು. Instead of chanting Hare Krishna, there's no other way to come out of this material world of birth and death and destruction. ಸೊ ಇದರಿಂದ ಮುಕ್ತರಾಗ್ಬೇಕಂದ್ರೆ, ಜನನ ಮರಣಗಳಿಂದ ಮುಕ್ತರಾಗ್ಬೇಕಂದ್ರೆ ಸೊ ಇದು ಕೃಷ್ಣರ ನಾಮಸ್ಮರಣೆ ಒಂದೇ ಒಂದು ಮಾರ್ಗ. 7:37. Moment you come in contact with Krishna, then all this destructive cycle of birth and death stops immediately. Can you go there? Got it? Can you read? ಕಂಟಿನ್ಯೂ ಮಾಡಿ. ಓಕೆ ಪ್ರಭುಜಿ. ಜೀವನದ ನಿಜವಾದ ಸಮಸ್ಯೆ ಎಂದರೆ ಮತ್ತೆ ಮತ್ತೆ ಹುಟ್ಟುವುದು ಮತ್ತು ಸಾಯುವುದು. ಇವು ಚಕ್ರವು ಮೇಲಕ್ಕೂ ಕೆಳಕ್ಕೂ ಉರುಳುವಂತೆ ನಡೆಯುತ್ತಿವೆ. ಆದರೆ ಈ ಚಕ್ರವು ಭಗವಂತನ ಸಂಪರ್ಕದಿಂದ ಸಂಪೂರ್ಣವಾಗಿ ನಿಂತು ಹೋಗುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ನಿರಂತರವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿರುವುದರಿಂದ ದೊರಕುವ ದಿವ್ಯಾನಂದ ಮೂಲಕ ವ್ಯಕ್ತಿಯು ಸಂಸಾರದಿಂದ ಪೂರ್ಣವಾಗಿ ಮುಕ್ತನಾಗುವನು. ಪಂಡಿತರಿಗೆಲ್ಲ ಇದು ಗೊತ್ತು. ಆದ್ದರಿಂದ ಪ್ರಿಯ ಮಿತ್ರರೇ, ಹೇ ದೈತ್ಯ ಪುತ್ರರೇ, ಪ್ರತಿಯೊಬ್ಬರ ಹೃದಯದಲ್ಲೂ ಇರುವ ಪರಮಾತ್ಮನನ್ನು ಧ್ಯಾನಿಸಲು, ಪೂಜಿಸಲು ಈ ಕೂಡಲೇ ಆರಂಭಿಸಿರಿ. Yes. So you want to stop this cycle of destruction, then the only way is to connect immediately to Krishna, and the best way is to chant his name. ಸೊ ನಿಜವಾದ ಅಂದ್ರೆ ಈ ಒಂದು ಐಕ್ಯ ಜಗತ್ತಿನಿಂದ ಮುಕ್ತಿ ಹೊಂದ್ಬೇಕಂದ್ರೆ ಸೊ ಕೃಷ್ಣರನ್ನ ನಾಮಸ್ಮರಣೆ ಮಾಡ್ಬಿಟ್ಟು ಸೊ ಅವರಿಗೆ ಶರಣ ಆಗುವುದು. ಸೊ ಅದು ಬಿಟ್ರೆ ಸೊ ಬೇರೆ ಮಾರ್ಗ ಇಲ್ಲ. ಸೊ ಅದು ಆ ಮಾರ್ಗದಲ್ಲಿ ನಾವು ತೊಡಗಿದಾಗ ಸೊ ಈ ಜನನ ಒಂದು ಮರಣಗಳ ಒಂದು ಚಕ್ರದಿಂದ ನಾವು ಸಂಪೂರ್ಣವಾಗಿ ಸೊ ಹೊರಬರ್ಬೋದು. There's no other way. Yes. Hello. Yes, Prabhuji. Understood. You think you have another way? No, Prabhuji. So is this understood? ಸೊ ಒಂದು ಮೊದಲನೇ ಪ್ರಶ್ನೆಗೆ ಹೇಳಿದಂತ ಎಲ್ಲಾ ಉತ್ತರಗಳು ನಿಮ್ಗೆಲ್ಲ ಅರ್ಥವಾಗಿದೆ ಅಂತ ಹೇಳಿ ಪ್ರಭು ಭಾವಿಸ್ತಾ ಇದ್ದಾರೆ. ಸೊ ನಿಮ್ಗೆ ಈ ಒಂದು ಹೇಳಿದಂತ ಎಲ್ಲ ತೋರಿಸಿದಂತ ಶಾಸ್ತ್ರಗಳಲ್ಲಿ ತೋರಿಸಿದಂತ ಎಲ್ಲ ಒಂದು ಉತ್ತರಗಳು ನಿಮಗೆ ಸೊ ಅರ್ಥವಾಗಿದೆ ಅಂತ ಹೇಳಿ ಅವರು ಹೇಳ್ತಿದ್ದಾರೆ. ಸೊ ನಿಮಗೆ ಬೇರೆ ಯಾರಿಗಾದ್ರೂ ಬೇರೆ ಒಂದು questions up to here? Any questions up to here? ಸೊ ಇಲ್ಲಿವರೆಗೆ ನಡೆದಂತ ಒಂದು ಈ ಸಮಾವೇಶದಲ್ಲಿ ನಿಮ್ಮಲ್ಲಿ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು.
So it's very, yeah, tell me. ನಾವ್ ಇವಾಗ ಡೈಲಿ ಚಾಂಟಿಂಗ್ ಮಾಡ್ತೀವಲ್ವಾ ಪ್ರಭು, ಒಂದೊಂದ್ ಸರ್ತಿ ಮನೇಲಿ ಕೆಲ್ಸ ಹಾಗೆ ಪ್ರಾಬ್ಲಮ್ಸ್ ಇದ್ರಿಂದ ಮಾಡಕ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇನು ಮಾಡಕ್ ಆಗ್ಲಿಲ್ಲ ಅಂದ್ರೆ ಸೊ ಏನು ದೋಷ ಆಗಲ್ವಾ? ಅಂದ್ರೆ ಇವಾಗ ಎಷ್ಟು ರೌಂಡ್ ಮಾಡ್ತೀರಾ? 16 ರೌಂಡ್ ಮಾಡ್ತಿದ್ದೀರಾ? ಇಲ್ಲ ಪ್ರಭು, 10-12. Okay, 10. Right. So Prabhu, so Mataji is asking, so because of some work at home or maybe some distractions in the family, so she cannot continue the chanting. Like today's chanting, she cannot continue even tomorrow. Then if she cannot continue even tomorrow also, so is there any offense? She's asking. How many rounds she's doing every day? She said she's chanting 10 to 12 rounds. So how many she can do comfortably? ಸೊ ಮತ್ತೆ ನೀವು ಅಂದ್ರೆ ಮರುದಿನ ಮತ್ತೆ ನೀವು ಮಾಡ್ಲಕ್ ಆಗಿಲ್ಲ ಅಂದ್ರೆ ಮತ್ತೆ ಅಂದ್ರೆ ಎಷ್ಟ್ ಮಾಡ್ಬೋದು ನೀವು ಅಂದ್ರೆ ವಿತ್ ಯುವರ್ ಅಂದ್ರೆ ನಿಮ್ ಪ್ರಾಬ್ಲಮ್ಸ್ ಇಂದ ಎಷ್ಟ್ ಮಾಡ್ಬೋದು ಅಂತ ಪ್ರಭು ಕೇಳ್ತಿದ್ದಾರೆ. ಅದೇ 1-2 ರೌಂಡ್ ಒಂದೊಂದ್ಸತಿ ಅಷ್ಟೇ ಮಾಡಕ್ ಆಗುತ್ತೆ ಪ್ರಭು. Prabhu, she is saying that she could only can do 1 or 2 rounds. 1 or 2 rounds? Why so less? I mean, so after again sometimes again if any distractions or so many problems. Is she taking Krishna Prasadam? ಸೊ ಮತ್ತೆ ನೀವು ಪ್ರಸಾದನೇ ತಗೊಳ್ತಿದ್ದೀರಾ? ಇಲ್ಲ ಪ್ರಭು, ಮಾರ್ನಿಂಗ್ ಮಾತ್ರ ತಗೋತೀವಿ. ಅಂದ್ರೆ ಮನೇಲಿ ಮಾಡಿದ್ದ? ಹಾ ಪ್ರಭು. ಸೊ ಮತ್ತೆ ಮಧ್ಯಾಹ್ನ ಸಾಯಂಕಾಲ ಹೊರಗಡೆನಾ? ಇಲ್ಲ ಮನೇಲೆ ಮಾಡ್ತೀವಿ, ಬಟ್ ಆನಿಯನ್ ಗಾರ್ಲಿಕ್ ಯೂಸ್ ಮಾಡದೆ ಬರೀ ಟಿಫನ್ ಮಾತ್ರ ಮಾಡ್ತೀನಿ. ಸೊ ಇನ್ನೆರಡು ಟೈಮ್ ಯೂಸ್ ಮಾಡ್ತೀನಿ. ಎರಡು ಟೈಮ್ ಮತ್ತೆ ಇಲ್ಲಿ ಮನೇಲೆ ಮಾಡ್ತೀರಾ ಅಡಿಗೆ? ಹಾ ಮಾಡ್ತೀವಿ, ಆದ್ರೆ ಆನಿಯನ್ ಗಾರ್ಲಿಕ್ ಯೂಸ್ ಮಾಡ್ತೀವಲ್ಲ, ಸೊ ದೇವರಿಗೆ ಆಫರ್ ಮಾಡಲ್ಲ, ಬೆಳಗ್ಗೆ ಮಾತ್ರ ಮಾಡ್ತೀವಿ. ಸೊ ಬೆಳಿಗ್ಗೆ ಮಾಡಿದ್ಮೇಲೆ ಮತ್ತೆ ಮಧ್ಯಾಹ್ನ ಸಾಯಂಕಾಲ ಮತ್ತೆ ಅದಕ್ಕೆ ಯೂಸ್ ಮಾಡ್ತೀರಾ ಗಾರ್ಲಿಕ್? ನಾವು 100% ವಿತೌಟ್ ಗಾರ್ಲಿಕ್ ಆನಿಯನ್ ಅಡ್ಗೆನೆ ಮಾಡಲ್ಲ ಪ್ರಭು. ಸೊ ಇವಾಗ ಶುರು ಮಾಡಿರೋದ್ರಿಂದ ಎಲ್ಲಾ ಅಡ್ಗೆ ಅದನ್ನ ಇಲ್ದೆ ಮಾಡಕ್ ಆಗಲ್ಲ ನಮ್ಗೆ. So Prabhu, she's saying in the morning she's taking prasadam, like they're not using onion garlic, but it's in the afternoon and in the lunch and the dinner, so they use the onion garlic. So that's why. See, because your food is contaminated, that's why her mind is giving so much problem for her not to chant, you know. ಸೊ ನೋಡಿ ಅವರೊಂದು ಒಂದೇ ಉತ್ತರ ಪ್ರಭು ಹೇಳ್ತಾರೆ. ಸೊ ನಾವು ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ತಿರೋದ್ರಿಂದ ಸೊ ನಮಗೆ ಚಾಂಟಿಂಗ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ. So because of contaminated food, your mind is very disturbed that she can't chant, you know. ಸೊ ನಮ್ಮ ಮನಸ್ಸು ಅಂದ್ರೆ ಸ್ವಲ್ಪ ಚಂಚಲವಾಗುವುದಕ್ಕೆ ಇದೆ ಒಂದು ಕಾರಣ. ಅಂದ್ರೆ ಸೊ ನಾವು ಬಳಸ್ತಿರೋಂತ ಅಂದ್ರೆ ನೀವು ಬಳಸ್ತಿರೋಂತ ಒಂದು ಈರುಳ್ಳಿ ಬೆಳ್ಳುಳ್ಳಿ, ಅದಕ್ಕೋಸ್ಕರ she cooking the food? ಮತ್ತೆ ನೀವೇ ಅಡಿಗೆ ಮಾಡ್ತೀರಾ? ಹಾ ಪ್ರಭು, 3 times ನಾನೇ ಕುಕ್ ಮಾಡೋದು. So she can cook something separate without onion and garlic. Can eat that? ಮತ್ತೆ ಪ್ರಭು ಹೇಳ್ತಾರೆ, ಅಟ್ಲೀಸ್ಟ್ ನೀವು ನಿಮ್ಮ ಮನೆಯವರಿಗೆ ಅಂದ್ರೆ ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಒಂದು ಕುಟುಂಬಕ್ಕೋಸ್ಕರ ಮಾಡ್ತಿರೋಂತ ಒಂದು ಅಡಿಗೆಯಲ್ಲಿ ನೀವೇ ಸಪರೇಟ್ ಆಗಿ ನೀವೇ ಒಂದು ಈರುಳ್ಳಿ ಬೆಳ್ಳುಳ್ಳಿ ಇಲ್ದೇನೆ ಮಾಡ್ಕೊಂತೀರಾ ಅಂತ ಪ್ರಭು ಕೇಳ್ತಿದ್ದಾರೆ. Can she do like that? ಸ್ವಲ್ಪ ಟೈಮ್ ಹಿಡಿಯುತ್ತೆ ಪ್ರಭು. What? She's saying that it'll take some time. No, she just have to cook one dish extra and she can eat with the rice. And what's the problem? ಸೊ ನೀವು ಮಾಡಿದ ಅಡಿಗೆಯಲ್ಲಿ ಅಂದ್ರೆ ಅನ್ನ ಮಾಡಿರ್ತೀರಾ, ಒಂದೇ ಒಂದು ಯಾವ್ದೋ ಒಂದು ಅಡಿಗೆ, ಸೊ ಅದು ನಿಮ್ಗೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ದೇ ಜಸ್ಟ್ ನೀವು ಮಾಡ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ತಿನ್ನಿ ಅಂತ ಹೇಳ್ತಿದ್ದಾರೆ. And then the dal she making, she don't put onion and garlic. And then she can eat the rice and the dal in one sabji, and for them she can cook all the onion and garlic. What's the problem? She is cooking one, correct? Yeah, she's only cooking. Explain to her. ಸೊ ನೀವೇ ಅಡಿಗೆ ಮಾಡ್ತಿರೋದ್ರಿಂದ ನಿಮಗೆ ಬಹಳ ಒಂದು ಅಡ್ವಾಂಟೇಜ್ ಅಂದ್ರೆ ನೀವೇ ಗೊತ್ತಿಲ್ಲದನ್ನೇ ಮಾಡ್ಕೊಳ್ಳಿ ನಿಮಗೋಸ್ಕರ, ಅದೇ ನೀವು ತಿನ್ಬಿಡಿ, ಅಂದ್ರೆ ಅವ್ರಿಗೆ ಹೇಳ್ಬೇಕಂತೇನಿಲ್ವಲ್ಲ. ಅಂದ್ರೆ ಮನೆಯವ್ರಿಗೆ ಸಪರೇಟ್ ಆಗಿ ಮಾಡಿಟ್ಟು ನೀವು ಮಾಡ್ಬೋದು, ಬಟ್ ಆನಿಯನ್ ಗಾರ್ಲಿಕ್ ಹಾಕಿರೋದು ನಾವು 3 ಟೈಮು ತಿನ್ಲೇಬಾರ್ದು ಅಂತ. ನೀವು ತಿನ್ಲೇಬಾರ್ದು. ನೀವು ಇವಾಗ
ಮನೆಯಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಈ ಒಂದು ಕೃಷ್ಣ ಪ್ರಜ್ಞೆ ನೀವು ಅಟ್ಲೀಸ್ಟ್ ನಿಮ್ಗೋಸ್ಕರ ನೀವು ನೀರುಳ್ಳಿ ಬೆಳ್ಳುಳ್ಳಿ ಇಲ್ದೇನೆ ಮಾಡ್ಕೊಂಡು ಸಪ್ರೇಟಿಗೆ ದೇವರಿಗೆ ಒಂದು ನೈವೇದ್ಯವನ್ನ ಅಂದ್ರೆ ಅವ್ರಿಗೆ ಮಾಡ್ಬಿಟ್ಟು ತಿನ್ನಿ. ಸೊ ಇವಾಗ 3 ಟೈಮು ನಾವು ನೈವೇದ್ಯಕ್ಕೆ ಆನಿಯನ್ ಗಾರ್ಲಿಕ್ ಯೂಸ್ ಮಾಡದೆ ದೇವ್ರಿಗೆ ಆಫರ್ ಮಾಡಿದ್ಮೇಲೆ ಆನಿಯನ್ ಗಾರ್ಲಿಕ್ ಯೂಸ್ ಮಾಡಿರೋದು ನಾವು ಸೇವಿಸ್ಲೇಬಾರ್ದು ಅಂತ ನೀವ್ ಹೇಳ್ತೀರಾ? ಎಸ್ ನೀವು ತಿನ್ಲೇಬಾರ್ದು. ಅದೇ ಒಂದು ಆಕ್ಚುಲಿ ಬಹಳ ಒಂದು ಈ ಮನಸ್ಸನ್ನ ಹತೋಟಿಗೆ ಇಟ್ಕೊಳ್ಳಕ್ಕೆ ಅಂದ್ರೆ ಹತೋಟಿಲಿ ಇಟ್ಕೊಳ್ಳೋದಕ್ಕೆ ಒಂದೇ ಒಂದು ಕಾರಣ ಅಂದ್ರೆ ಇದೆ, ನಾವು ತಿಂತಿರೋ ಒಂದು ಆಹಾರ. ಸೊ ಅದಕ್ಕೋಸ್ಕರ ಪ್ರಸಾದ ಬಹಳ ಇಂಪಾರ್ಟೆಂಟ್. ಸೊ ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮಾಡಿದಂತ ಪ್ರಸಾದ ಬಹಳ ಇಂಪಾರ್ಟೆಂಟ್. ಅಂದ್ರೆ ಪ್ರಸಾದ ತಿನ್ನೋದು ಬಹಳ ಒಂದು ಮುಖ್ಯ. ಸೊ ಇಲ್ಲಾಂದ್ರೆ ಬಹಳ ಜನಕ್ಕೆ ನಮಗೆ ಈ ಚಾಂಟಿಂಗ್ ಅಂದ್ರೆ ಈ ಒಂದು ಜಪ ಮಾಡೋದು ಬಹಳ ಕಷ್ಟ ಆಗುತ್ತೆ. ಅದೇ ಈಗ ಬೇಕೆ ನೀವೇ ಟ್ರೈ ಮಾಡಿ, ಪ್ರಸಾದ ನೀವೇ ಮಾಡ್ಬಿಟ್ಟು ತಿನ್ಬಿಟ್ಟು ನೀವೇ ಟ್ರೈ ಮಾಡಿ 1 ವಾರ ಇಲ್ಲ 15 ದಿನ, ನಿಮ್ಗೆ ಯಾವ ತರ ಚಾಂಟಿಂಗ್ ಇಂಪ್ರೂವ್ ಆಗುತ್ತೆ ಅಂತ ನೀವೇ ನೋಡ್ಬೋದು. ಅದೇ ಈಗ ಆನಿಯನ್ ಗಾರ್ಲಿಕ್ ಯೂಸ್ ಮಾಡಿ ಐಟಮ್ಸ್ ಸೇವಿಸಲೇಬಾರ್ದು 100% ಚಾಂಟಿಂಗ್ ಮಾಡೋರು. ಅಂದ್ರೆ ಬಹಳ ಕಷ್ಟ ಆಗುತ್ತೆ ಚಾಂಟಿಂಗ್ ಮಾಡೋದು. ಓಕೆ ಪ್ರಭು. Yes, Prabhu. She said, she's saying that she is asking that we should not eat. Those are chanting every day. That means they should not eat onion garlic. So even like 3 times. Yeah, because it will affect the consciousness, no? ಈಗ 2 ರೌಂಡ್ ಮತ್ತೆ 1 ರೌಂಡ್ 1 ಡೇಗೆ ಈಗ ಲರ್ನರ್ಸ್ ಮಾಡ್ತಿರ್ತಾರಲ್ವಾ ಪ್ರಭು, ನಾವ್ ಇವಾಗ ಯಾರಿಗಾದ್ರೂ ಹೇಳಿರ್ತೀವಿ ಓದಿ ಮತ್ತೆ ಚಾಂಟಿಂಗ್ ಮಾಡಿ ಅಂತ, ಅವ್ರು 1 ರೌಂಡ್ ಅಥವಾ 2 ರೌಂಡ್ ಅಷ್ಟೇ ಮಾಡ್ತಾರೆ. ಸೊ ಅವರು ಒಂದೊಂದ್ ದಿನ ಮಿಸ್ ಮಾಡೋದು. ಸೊ ನಾವು ಒಂದೇ ಸರ್ತಿ ಎಲ್ಲಾರ್ಗು 16 ರೌಂಡ್ಸ್ ಮಾಡಿ ಅಂದ್ರೆ ಅವ್ರಿಗೆ ಆಗಲ್ವಲ್ಲ. ಸೊ What you saying? So like some beginners, if they're chanting 1 or 2 rounds, so that means we cannot enforce them to chant 16 rounds. But how they could so stop, like the taking of onion garlic? No, we don't tell them too many things immediately. Let them start, ಸೊ ಅದರಿಂದ ಮತ್ತೆ ನಾವು ಅವರಿಗೆ ಯಾರು ಒಂದು ಬಿಗಿನರ್ಸ್ಗೆ ಸೊ ಸಡನ್ ಆಗಿ 16 ರೌಂಡ್ ಮಾಡಕ್ಕಂತ ನಾವು ಹೇಳಲ್ಲ. ಅವರು ಚಾಂಟ್ ಮಾಡ್ಲಿ 1-2 ರೌಂಡ್. ಸೊ ಅವರಿಗೆ ಸ್ವಲ್ಪ ಇಂಟ್ರೆಸ್ಟ್ ಬಂದಾಗ ನಾವೇ ಅವರು ಇಂಪ್ರೂವ್ಮೆಂಟ್ ನೋಡ್ಬಿಟ್ಟು ಅವರಿಗೆ ಗೈಡೆನ್ಸ್ ಕೊಡ್ಬೋದು. ಸೊ ಯಾವ ರೀತಿ ಅವ್ರಿಗೆ ಮತ್ತೆ ಇಂಪ್ರೂವ್ ಆಗ್ಲಿಕ್ಕೆ ನಾವು ಹೆಲ್ಪ್ ಮಾಡ್ಬೋದು ಅವರಿಗೆ. Yes. Hello. Mataji, okay. So anybody else got any other questions? ಸೊ ಬೇರೆ ಯಾರಾದ್ರೂ ನಿಮ್ಗೆ ಪ್ರಶ್ನೆ ಯಾವ್ದಾದ್ರು ಇದೆನಾ? ಸೊ ಇಲ್ಲಿವರೆಗೆ ಕೇಳಿದಂತ ಪ್ರಶ್ನೆಗಳಿಗೆ ಇಲ್ಲಂದ್ರೆ ಕೊಟ್ಟಂತ ಉತ್ತರಗಳಿಗೆ. Yes, sir. So the other question, of course, the whole idea of our Krishna consciousness is not to try to accumulate wealth, We are not coming here to pray to Krishna to become billionaires, That's not our purpose. ಸೊ ಇವತ್ತಿನ ಎರಡನೇ ಪ್ರಶ್ನೆ ಏನಂದ್ರೆ, ಸೊ ಬಹಳ ಜನ ನಾವು ನೋಡಿರ್ತೀವಿ, ಅವ್ರೇನು ಪೂಜೆ ಮಾಡ್ತಿರಲ್ಲ, ಇಲ್ಲಾಂದ್ರೆ ಏನೋ ಒಂದು ಪುಣ್ಯ ಕಾರ್ಯಗಳಲ್ಲಿ ತೊಡಗಿರಲ್ಲ. ಬಟ್ ಆದ್ರೂ ಅವರಿಗೆ ಬಹಳ ಶ್ರೀಮಂತರು ಇರ್ತಾರೆ, ಇಲ್ಲಾಂದ್ರೆ ದುಡ್ಡು ಜಾಸ್ತಿ ಬರ್ತಾ ಇರುತ್ತೆ. ಸೊ ಅದು ಹೇಗೆ ಸಾಧ್ಯ ಅಂತ ಇಲ್ಲಿ ಕೇಳಲಾಗಿದೆ. ಸೊ ಅದಕ್ಕೆ ಪ್ರಭು ಇಲ್ಲಿ ಉತ್ತರ ಹೇಳ್ತಿದ್ದಾರೆ. ಸೊ ನಾವಿಲ್ಲಿ ಕೃಷ್ಣ ಪ್ರಜ್ಞೆ ಒಂದು ಆಂದೋಲನಕ್ಕೆ ಬರುವುದು, ಇಲ್ಲಾಂದ್ರೆ ನಾವು ದೇವರಲ್ಲಿ ಹೋಗಿ ಸರೆಂಡರ್ ಆಗುವುದು ಮುಖ್ಯ ಉದ್ದೇಶ ಏನಂದ್ರೆ, ನಾವು ಹೋಗ್ಬಿಟ್ಟು ದೇವರಲ್ಲಿ ನಮಗೆ ಅದು ಕೊಡಿ ಇದು ಕೊಡಿ ಇಲ್ಲಾಂದ್ರೆ ನಮ್ಮ ಶ್ರೀಮಂತರು ಮಾಡ್ರಿ ಅಂತಲ್ಲ. ಸೊ ನಮ್ಮ ಉದ್ದೇಶ ಏನಂದ್ರೆ, ಅವರಲ್ಲಿ ಹೋಗಿ ನಮ್ಮ ಪಾಪ ಪುಣ್ಯಗಳನ್ನ ಕಳೆದು ಬಿಟ್ಟು ನಾವು ದೇವರಲ್ಲಿ ಯಾವ ರೀತಿ ಸೇರುವುದು, ಅವರಲ್ಲಿ ಯಾವ ರೀತಿ ಮತ್ತೆ ನಾವು ನಮ್ಮ ನಿಜವಾದ ಒಂದು ಧಾಮಕ್ಕೆ ತಿರುಗುವುದಕ್ಕೆ ನಾವು ದೇವರಲ್ಲಿ ಹೋಗ್ಬೇಕು. ಅದೇ ಒಂದು ಮುಖ್ಯ ಉದ್ದೇಶ ಆಗಿರ್ಬೇಕು. And not that Krishna will not give you,
If you keep thinking of him all the time, then he says in Bhagavad Gita 9:22, you can read. ಸೊ ಇದೇ ಒಂದು ಶ್ಲೋಕವನ್ನ ನಾವು ಅನೇಕ ಬಾರಿ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಸೊ ಕೃಷ್ಣ ಅಂದ್ರೆ ಕೊಡಲ್ಲ ಅಂತಲ್ಲ, ನಮಗೆ ಏನ್ ಬೇಕಾದ್ರೂ ಕೊಡ್ತಾರೆ ಕೃಷ್ಣ. ಬಟ್ ಆದ್ರೆ ನಮ್ಮ ಉದ್ದೇಶ ಸೊ ಅದೆಲ್ಲ ನಮಗೆ ಭಕ್ತರಿಗೆ ಅದಷ್ಟು ಇಂಪಾರ್ಟೆಂಟ್ ಅಲ್ಲ. ಹರೇ ಕೃಷ್ಣ. ಬೇರೆ ಯಾರಾದ್ರೂ ಓದ್ತೀರಾ? ಅನ್ಮ್ಯೂಟ್ ಮಾಡ್ಬಿಟ್ಟು. ಯಾರು ಓದಿಲ್ಲ ಅವರೆಲ್ಲ ಟ್ರೈ ಮಾಡಿ. ಅಂತ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ಕೃಷ್ಣ ಪ್ರಜ್ಞೆ ಇಲ್ಲದೆ ಒಂದು ಕ್ಷಣವೂ ಬದುಕಲಾರದವರು ದಿನದಲ್ಲಿ 24 ಗಂಟೆಯೂ ಕೃಷ್ಣನ್ನೇ ಕುರಿತು ಯೋಚಿಸದೆ ಬೇರೆ ದಾರಿಯೇ ಇಲ್ಲ. ಭಗವಂತನ ವಿಷಯ ಕೇಳುತ್ತಾ, ಸಂಕೀರ್ತನೆ ಮಾಡುತ್ತಾ, ಸ್ಮರಣೆ ಮಾಡುತ್ತಾ, ಪ್ರಾರ್ಥನೆ ಮಾಡುತ್ತಾ, ಪೂಜೆ ಮಾಡುತ್ತಾ, ಭಗವಂತನ ಚರಣ ಕಮಲಗಳನ್ನು ಸೇವಿಸುತ್ತಾ, ಇತರ ಸೇವೆಗಳನ್ನು ಮಾಡುತ್ತಾ, ಸ್ನೇಹವನ್ನು ಬೆಳೆಸಿಕೊಳ್ಳುತ್ತಾ ಮತ್ತು ಸಂಪೂರ್ಣವಾಗಿ ಪ್ರಭುವಿಗೆ ಶರಣಾಗುತ್ತಾ ಅವರು ಭಕ್ತಿ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಇಂತಹ ಚಟುವಟಿಕೆಗಳೆಲ್ಲ ಮಂಗಳಕರವಾದವು ಮತ್ತು ಆಧ್ಯಾತ್ಮಿಕ ಶಕ್ತಿಗಳಿಂದ ತುಂಬಿರುವವು. ಅವು ಭಕ್ತನನ್ನು ಆತ್ಮ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣನನ್ನಾಗಿ ಮಾಡುತ್ತವೆ. So a person is always interested in money and he is more or less into sense gratification, because when he gets money his consciousness gets polluted. ನೋಡಿ, ಇಂದಿನ ಒಂದು ಸಮಾವೇಶದಲ್ಲಿ ನಾವು ಇದಕ್ಕೋಸ್ಕರ ಬಹಳ ಒಂದು ಸಮಯವನ್ನ ನಿಯೋಜಿಸಿದ್ವಿ. ಅಂದ್ರೆ ಯಾವ ರೀತಿ ನಾವು ಈ ಒಂದು ಸಂಪತ್ತಿನ ಹಿಂದೆ ಬಿದ್ರೆ ನಾವು ಯಾವ ರೀತಿ ನಾಶವಾಗ್ತೀವಿ, ಇಲ್ಲಾಂದ್ರೆ ನಮ್ಮನ್ನ ಯಾವ ರೀತಿ ಕೃಷ್ಣರಿಂದ ಬಹಳ ದೂರ ಕರೆದೊಯ್ಯಲಾಗುತ್ತದೆ ಆಗುತ್ತದೆ ಅಂತೇಳಿ ನಾವು ಬಹಳ ವಿವರವಾಗಿ ಹೇಳಲಾಗಿತ್ತು. ಅದೇ ಇಲ್ಲಿ ಪ್ರಭು ಹೇಳ್ತಿದ್ದಾರೆ. ಸೊ ಇಂತಹ ಚಟುವಟಿಕೆಗಳ ಮಂಗಳಕರವಾದವು ಮತ್ತು ಆಧ್ಯಾತ್ಮಿಕ ಶಕ್ತಿಗಳಿಂದ ತುಂಬಿರುವವು. ಅವು ಭಕ್ತನನ್ನು ಆತ್ಮ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣನನ್ನಾಗಿ ಮಾಡುತ್ತವೆ. ದೇವೋತ್ತಮ ಪರಮ ಪುರುಷನ ಸಹವಾಸವನ್ನು ಪಡೆಯುವುದೊಂದೇ ಅವನ ಬಯಕೆಯಾಗುತ್ತದೆ. ಇಂತಹ ಭಕ್ತನು ನಿಶ್ಚಯವಾಗಿ ಯಾವುದೇ ಕಷ್ಟವಿಲ್ಲದೆ ಭಗವಂತನ ಬಳಿ ಸಾರುತ್ತಾನೆ. ಇದನ್ನು ಯೋಗ ಎಂದು ಕರೆಯಲಾಗುತ್ತದೆ. ಪ್ರಭುವಿನ ಕೃಪೆಯಿಂದ ಇಂತಹ ಭಕ್ತನು ಬದುಕಿನ ಐಹಿಕ ಸ್ಥಿತಿಗೆ ಮತ್ತೆ ಬರುವುದೇ ಇಲ್ಲ. ಕ್ಷೇಮ ಎಂದರೆ ಭಗವಂತನು ಕೃಪಾಪೂರ್ಣ ರಕ್ಷಣೆ. ಭಕ್ತನು ಯೋಗದ ಮೂಲಕ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸಲು ಭಗವಂತನು ನೆರವಾಗುತ್ತಾನೆ. ಆತನ ಕೃಷ್ಣ ಪ್ರಜ್ಞೆಯು ಪೂರ್ಣವಾದಾಗ ಆತನು ಸಂಕಟದ ಬಾಳಿನಲ್ಲಿ ಬೀಳದಂತೆ ಭಗವಂತನು ಕಾಪಾಡುತ್ತಾನೆ. ಫಿನಿಶ್ ಪ್ರಭು. Very good. So it's not that you go to Krishna, you will not give you wealth, but that's not the purpose of the devotee, Because if you get wealth, then there's a good chance you get into Maya. Can you go to 10:10:8? ಇಲ್ಲಿ ನೋಡಿ, ನಾವು ದೇವರ ಹತ್ರ ಅಂದ್ರೆ ಕೃಷ್ಣ ಹತ್ರ ಹೋದ್ರೆ ಅವ್ರು ನಮಗೆ ಏನು ಕೊಡಲ್ಲ ಅಂತ ಅಲ್ಲ ಅರ್ಥ. ಸೊ ಬಟ್ ಆದ್ರೆ ನಮ್ಮ ಉದ್ದೇಶ, ಭಕ್ತರ ಉದ್ದೇಶ ಆ ಉದ್ದೇಶ ಅಲ್ಲ ನಮಗೆ. ಅಂದ್ರೆ ದೇವ್ರ ಹತ್ರ ಹೋಗ್ಬಿಟ್ಟು ನಮಗೆ ನಮ್ಮ ಬೇರೆ ಎಲ್ಲ ಕೊಡ್ಲಿ ಅಂತ ಹೇಳಿ ನಮ್ಮ ಅವ್ರ ಹತ್ರ ಹೋಗಲ್ಲ. ಕಂಟಿನ್ಯೂ ಮಾಡ್ತಾರೆ. ನಾರದ ಮುನಿ ಹೇಳಿದರು, ಭೌತಿಕ ಭೋಗದ ಎಲ್ಲಾ ಆಕರ್ಷಣೆಗಳ ನಡುವೆ ಸುಂದರವಾದ ದೈಹಿಕ ಲಕ್ಷಣಗಳನ್ನು ಹೊಂದಿರುವುದಕ್ಕಿಂತಲೂ, ಶ್ರೀಮಂತ ಕುಟುಂಬದಲ್ಲಿ ಜನ್ಮ ಪಡೆಯುವುದಕ್ಕಿಂತಲೂ ಮತ್ತೆ ಕಲಿಯುವುದಕ್ಕಿಂತಲೂ ಶ್ರೀಮಂತಿಕೆಯ ಆಕರ್ಷಣೆಯು ಒಬ್ಬರ ಬುದ್ಧಿವಂತಿಕೆಯನ್ನು ವಿಸ್ಮಯಗೊಳಿಸುತ್ತದೆ. ಒಬ್ಬನು ಅಶಿಕ್ಷಿತನಾದರೂ ಸಂಪತ್ತಿನಿಂದ ಸುಳ್ಳಾಗಿ ಉಬ್ಬಿಕೊಂಡಾಗ ಅವನು ತನ್ನ ಸಂಪತ್ತನ್ನು ದ್ರಾಕ್ಷಾರಸ ಮಹಿಳೆಯರು ಮತ್ತು ಜೂಜಾಟದಲ್ಲಿ ತೊಡಗಿಸಿಕೊಳ್ಳುತ್ತಾನೆ. So it is very polluting actually, wealth.
ಸೊ ಇಲ್ಲಿ ನೋಡಿ, ಸೊ ಈ ಸಂಪತ್ತು ಅನ್ನೋದು ನಮ್ಮನ್ನ ಯಾವ ರೀತಿ ವಿಸ್ಮಯಗೊಳಿಸುತ್ತೆ ಅಂತೇಳಿ ಇಲ್ಲಿ ಹೇಳೋದಾಗಿದೆ. Not only that, the next verse you can see, with a lot of money, this is what they do. ತಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಲು ಸಾಧ್ಯವಾಗದೆ ಶ್ರೀಮಂತ ಕುಟುಂಬದಲ್ಲಿ ತಮ್ಮ ಶ್ರೀಮಂತಿಕೆ ಅಥವಾ ತಮ್ಮ ಜನ್ಮದ ಬಗ್ಗೆ ಸುಳ್ಳು ಹೆಮ್ಮೆ ಪಡುವ ದುಷ್ಟರು ಎಷ್ಟು ಕ್ರೂರರಾಗಿದ್ದಾರೆ. ಅವರು ಎಂದಿಗೂ ವಯಸ್ಸಾಗುವುದಿಲ್ಲ ಅಥವಾ ಸಾಯುವುದಿಲ್ಲ ಎಂದು ಅವರು ಭಾವಿಸುವ ತಮ್ಮ ಕೊಳೆಯುವ ದೇಹವನ್ನು ಕಾಪಾಡಿಕೊಳ್ಳಲು ಅವರು ಬಡ ಪ್ರಾಣಿಗಳನ್ನು ಕರುಣೆಯಿಲ್ಲದೆ ಕೊಲ್ಲುತ್ತಾರೆ. ಕೆಲವೊಮ್ಮೆ ಅವರು ವಿಹಾರವನ್ನು ಆನಂದಿಸಲು ಪ್ರಾಣಿಗಳನ್ನು ಕೊಲ್ಲುತ್ತಾರೆ. So therefore, Krishna is not pleased in giving someone wealth, ಸೊ ಇಲ್ಲಿ ನೋಡಿ ಯಾವ ರೀತಿ ನಾವು ಈ ಒಂದು ಸಂಪತ್ತಿನಿಂದ ನಾವು ಕೃಷ್ಣರ ಪ್ರಜ್ಞೆಯಿಂದ ದೂರ ಸರಿತೀವಿ ಅಂತೇಳಿ ಇಲ್ಲಿ ವಿವರಿಸಲಾಗಿದೆ. ಮತ್ತೆ ಎಲ್ಲಾ ಒಂದು ಪಾಪ ಕೃತ್ಯಗಳಲ್ಲಿ ನಾವು ಅಂದ್ರೆ ಪಾಪ ಕೃತ್ಯಗಳನ್ನ ಮಾಡ್ತೀವಿ ಅಂದ್ರೆ ಈ ಒಂದು ಸಂಪತ್ತಿನಂತೇಳಿ ಸೊ ಹೇಳಲಾಗಿದೆ. In fact, if you go to him, can you go 5:19:27? 5:19:27. Can you read that? ಪ್ರಭು ಕಂಟಿನ್ಯೂ ಮಾಡ್ತೀರಾ? ಅನುವಾದ: ದೇವೋತ್ತಮ ಪರಮ ಪುರುಷನು ಭಕ್ತನ ಐಹಿಕ ಬಯಕೆಗಳನ್ನು ಪೂರೈಸುತ್ತಾನೆ. ಓದ್ತಾ ಇದ್ದೀನಿ ಪ್ರಭು, ಓದ್ತಾ ಇದ್ದೀನಿ. ದೇವೋತ್ತಮ ಪರಮ ಪುರುಷನು ಭಕ್ತನ ಐಹಿಕ ಬಯಕೆಗಳನ್ನು ಪೂರೈಸುತ್ತಾನೆ. ಭಕ್ತನು ಅಂತಹ ಉದ್ದೇಶದಿಂದ ಭಗವಂತನನ್ನು ಸಂಪರ್ಕಿಸಬೇಕಾಗುತ್ತದೆ. ಆದರೆ ಭಗವಂತನು ಭಕ್ತನಿಗೆ ಅನುಗ್ರಹಗಳನ್ನು ಕರುಣಿಸುವುದಿಲ್ಲ. ಆದ್ದರಿಂದ ಅವನಿಗೆ ಮತ್ತಷ್ಟು ಅನುಗ್ರಹಗಳಿಗಾಗಿ ಒತ್ತಾಯಿಸಲು ಪ್ರಚೋದನೆ ಸಿಕ್ಕಂತಾಗುತ್ತದೆ. ಆದರೂ ಭಗವಂತನು ಸ್ವಇಚ್ಛೆಯಿಂದ ಭಕ್ತನಿಗೆ ತನ್ನ ಪಾದ ಕಮಲಗಳಲ್ಲಿ ಆಶ್ರಯವನ್ನು ಕೊಡುತ್ತಾನೆ. ಅಂತಹ ವ್ಯಕ್ತಿಯು ಅದಕ್ಕಾಗಿ ಹಂಬಲಿಸಿರಬೇಕಾಗಿಲ್ಲ. ಆ ಆಶ್ರಯವೇ ಆತನ ಬಯಕೆಗಳನ್ನೆಲ್ಲ ತೃಪ್ತಿಪಡಿಸುತ್ತದೆ. ಅದೇ ಪರಮ ಪುರುಷನ ವಿಶೇಷ ಕೃಪೆ. Yes. Is that understood? Hello. Who asked this question? But some people get scared, Prabhu, when we say them Krishna takes away their wealth. Because they get wealth, they're frightened because they think that the whole purpose of human life is to get wealth. Yeah, they don't understand, Prabhu. Yes, so therefore the best thing is to teach them to chant. And by chanting, they get purified to understand. Can you translate this? So, but if you have wealth, we can use it for the Krishna conscious movement. Most of the time, you also use it for other purpose. Yeah. Understand, wealth is very dangerous.
Correct? Yeah. But one side it is scary too. Yes. The moment you get wealth, you get greed, you get envy, you get so many bad qualities. There are 15 bad qualities that come with wealth, you know. Can you go? 11, 23, 18. These are all the bad qualities that come the moment you get a lot of money. But if you are already in Krishna conscious and if you get wealth, then no problem. Yeah, even you are in Krishna consciousness. That's why Krishna says, for my devotee, I never give him this because he will be tempted and he will fall down. Yes, then. Correct, Prabhuji. Krishna wants to bring him back to Godhead, you know. He doesn't want him to keep him here. And can you go? 11, you got that verse? Yes, Prabhu. 11, 23, 18, 19. 18. Can see? These are all the bad qualities that come when you get money. Can you read it? ಕಳ್ಳತನ, ಹಿಂಸೆ, ಸುಳ್ಳು ಹೇಳುವುದು, ದ್ವಂದ್ವತೆ, ಕಾಮ, ಕ್ರೋಧ, ಗೊಂದಲ, ಅಹಂಕಾರ, ಜಗಳ, ದ್ವೇಷ, ಅಸೂಯೆ ಮತ್ತು ಸ್ತ್ರೀಯರಿಂದ ಉಂಟಾಗುವ ಅಪಾಯಗಳು, ಜೂಜು ಮತ್ತು ಅಮೂಲ, ಇವು 15 ಅನಪೇಕ್ಷಿತ ಗುಣಗಳು ಸಂಪತ್ತಿನ ದುರಾಸೆಯಿಂದ ಪುರುಷರನ್ನು ಕಲುಷಿತಗೊಳಿಸುತ್ತವೆ. ಈ ಗುಣಗಳು ಅನಪೇಕ್ಷಿತವಾಗಿದ್ದರೂ ಪುರುಷರು ಅವರಿಗೆ ತಪ್ಪಾಗಿ ಮೌಲ್ಯಗಳನ್ನು ನೀಡುತ್ತಾರೆ. ಜೀವನದ ನಿಜವಾದ ಪ್ರಯೋಜನವನ್ನು ಸಾಧಿಸಲು ಬಯಸುವವನು ಅನಪೇಕ್ಷಿತ ಭೌತಿಕ ಸಂಪತ್ತಿನಿಂದ ದೂರವಿರಬೇಕು. Finish, Prabhu. Hare Krishna. You understand? Are you following? Yes, yeah, Prabhuji. So all these bad qualities come when you got money in the hand. Right? Yes, Prabhuji. ಸೊ ಇಲ್ಲಿ ನೋಡಿ ಈ ಒಂದು ಎಲ್ಲ ಒಂದು ಅಂದ್ರೆ ಒಂದು ಸಂಪತ್ತಿನಿಂದ ಎಲ್ಲಾ ಗುಣಗಳು ನಮಗೆ ಬರುತ್ತೆ. ಅಂದ್ರೆ ಎಂತ ಒಳ್ಳೆ ಅಂದ್ರೆ ಒಳ್ಳೆ ಅಂತಿಲ್ಲ ನೋಡಿ, ಎಂತ ಕೆಟ್ಟ ಗುಣಗಳೆಲ್ಲ ನಮ್ಮಲ್ಲಿ ಆವರಿಸುತ್ತೆ. Oh, but Krishna also says that he gives everything to his devotees. In 11:20. 11 what? 11:20, 32, 33 says, I give him everything. That is to the for devotees. That is for devotees who don't want anything. Oh, pure devotees. For devotee who want everything, he nothing gives to them, no? Correct. Yeah. One who does not desire anything, he gives him everything. Yes. Just like Sudama Brahmana. Correct. These things are very dangerous. That's why Krishna says 2 things are very dangerous: kingly power and material wealth. You understand? What power, Prabhuji? Kingly power. Kingly power. And material wealth. These 2 things can pollute the mind of the devotee. That's why Krishna doesn't give that to anybody, you know. ಸೊ ಇಲ್ಲಿ ನೋಡಿ ಒಂದು ಭೌತಿಕ ಜಗತ್ತಿನಲ್ಲಿ ಈ ಒಂದು ಸಂಪತ್ತು ಮತ್ತೆ ಕಿಂಗ್ಲಿ ಪವರ್ ಅಂದ್ರೆ ಏನಂತಾರೆ ಪ್ರಭು? ಇನ್ನೊಂದು ಬಂದ್ಬಿಟ್ಟು ಇದು ಕಿಂಗ್ಲಿ ಪವರ್. ಅದೇ ಏನ್ ಹೇಳ್ತಾರೆ ಹೇಳಿ ಕನ್ನಡದಲ್ಲಿ? ರಾಜಶಕ್ತಿ. Yes. ಎಸ್ ಪ್ರಭು. ಅಂದ್ರೆ ಶಕ್ತಿ ಯಾರಿಗೆ ಈ ಒಂದು ರಾಜಕಾರಣಿ ಇಲ್ಲಂದ್ರೆ ಶಕ್ತಿ, ರಾಜಕೀಯ ಶಕ್ತಿ ಇಲ್ಲಂದ್ರೆ ಮತ್ತೆ ಒಂದು ಸಂಪತ್ತು ಅನ್ನೋದು ಸೊ ಬಹಳ ಕೆಟ್ಟದ್ದು ಅಂತ ಹೇಳಿ ಹೇಳಲಾಗಿದೆ. Understand? So when you get these 2 things, then he can fall down. ಸೊ ಈ ಒಂದು 2 ಶಕ್ತಿ ಇದ್ರೆ ಪತನಗೊಳ್ಳುವುದು ಖಚಿತ.
So these two things are very dangerous, you know. That's why Krishna is very careful to protect his devotees. Yes? Yeah, yes. That's why Krishna is more interested in taking the devotee back to the spiritual world, no? So ಆದ್ದರಿಂದ ಕೃಷ್ಣ ಭಕ್ತರನ್ನ ಅವರನ್ನ ವೈಕುಂಠ ಧಾಮಕ್ಕೆ ಕರೆದುಕೊಳ್ಳುವುದಕ್ಕಾಗಿ ಅಲ್ಲಿ ಅವರು ಬಹಳ ಒಂದು ಇಚ್ಛೆ ಪಡ್ತಾರೆ. Because if money comes in their hand, then what they will not do, no? You can see in the world now, all those people who got money, what they're doing. Huh? ಸೊ Yes, ನೋಡಿ Anna? ಈ ಪ್ರಪಂಚದಲ್ಲಿ ನೋಡಿ, ಸೊ ಯಾರಿಗೆ ಹಣ ಇದೆ ಅವ್ರು ಏನೆಲ್ಲಾ ಕಾರ್ಯ ಮಾಡೋದಿಲ್ಲ ಅಂತ ನಾವೇ ಆಲೋಚನೆ ಮಾಡಿಲ್ಲ ಅಂದ್ರೆ ನಾವೇ ಕಣ್ಮುಂದೆ ನೋಡ್ತಾ ಇರ್ಬೋದಲ್ಲ. ಸೊ ಏನೆಲ್ಲಾ ಕೆಲಸ ಮಾಡಲ್ಲ ನೋಡಿ, ಎಲ್ಲಾ ಕೆಟ್ಟ ಕೆಲಸನೂ ಮಾಡ್ತಾರೆ. Correct? Yeah, Prabhuji, correct. Can you go to 1081:37? Yes, bro. Can you read? ಆಧ್ಯಾತ್ಮಿಕ ಒಳನೋಟದ ಕೊರತೆ ಇರುವ ಭಕ್ತನಿಗೆ ಪರಮಾತ್ಮನು ಈ ಪ್ರಪಂಚದ ಅದ್ಭುತವಾದ ಸಂಪತ್ತನ್ನು, ರಾಜಶಕ್ತಿ ಮತ್ತು ಭೌತಿಕ ಆಸ್ತಿಗಳನ್ನು ನೀಡುವುದಿಲ್ಲ. ನಿಜವಾಗಿ ತನ್ನ ಅಪರಿಮಿತ ಬುದ್ಧಿವಂತಿಕೆಯಲ್ಲಿ ಹುಟ್ಟಲಿರುವ ಭಗವಂತನಿಗೆ ಹೆಮ್ಮೆಯ ಅಮಲು ಹೇಗೆ ಶ್ರೀಮಂತರ ಅವನತಿಗೆ ಕಾರಣವಾಗಬಹುದು ಎಂದು ಚೆನ್ನಾಗಿ ತಿಳಿದಿದೆ. Finish, Prabhu. Hare Krishna. So therefore Krishna is careful, no? Okay, so any other questions? ಹರೇ ಕೃಷ್ಣ. ಸೊ ಬೇರೆ ನಿಮ್ಮಲ್ಲಿ ಯಾರಾದ್ರೂ ಪ್ರಶ್ನೆ ಉಂಟಾ? Bharati Gowda is first new person, isn't it? ಹರೇ ಕೃಷ್ಣ ಸರ್. ಫ್ರೆಂಡ್ Bharati Gowda, yeah. So any new people here? Manushree, okay. Ask her. ಹರೇ ಕೃಷ್ಣ, ಯಾರು ಮನುಶ್ರೀ ಇರ್ಲಿ? ಸೊ ನೀವು ಅನ್ಮ್ಯೂಟ್ ಮಾಡ್ಬಿಟ್ಟು ನಿಮ್ಮ ಅನಿಸಿಕೆಗಳು ಇಲ್ಲಂದ್ರೆ, ಸೊ ನಿಮ್ಗೆ ಯಾವ್ದಾದ್ರು ಪ್ರಶ್ನೆ ಇದ್ರೆ ಹೇಳ್ತೀರಾ? Bharati Gowda also is a new person. ಹರೇ ಕೃಷ್ಣ, ಭಾರತಿ ಗೌಡ. ಸೊ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೋಬಹುದು. ಅಂದ್ರೆ ಇವತ್ತಿನ ಒಂದು ಸಮಾವೇಶಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೆಗಳು, ಇಲ್ಲಾಂದ್ರೆ ನಿಮ್ಗೆ ಯಾವ ರೀತಿ ಸೊ ಅರ್ಥ ಆಯ್ತು ಒಂದು ಈ ಸಮಾವೇಶ, ಸೊ ನಿಮ್ಗೆ ಏನೇನು ಪ್ರಶ್ನೆ ಇದ್ರೆ ಕೇಳ್ಬೋದು. ಮತ್ತೆ ಬೇರೆ ಯಾರಾದ್ರೂ ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನ, ಇಲ್ಲಾಂದ್ರೆ ನಿಮ್ಗೆ ಪ್ರಶ್ನೆ ಇದ್ರೆ ಕೇಳ್ತೀರಾ? Class was very interesting to me, especially the discussions about the atonement of sins. Just by chanting
we can overcome, we can all the atonement. Topmost We atonement. can get rid of all the sins just by chanting the holy name of the Lord. The Yes. purport was very good. Yes. 6 to 7 purport. So all the answers are there in our books, no? Prabhupada Yeah, books. yes, Prabhu. Yeah. So Only many problem. slokas quoted in the purport about the chanting. Correct. Only problem is that we are not reading, no? Yeah, correct. So, okay, I guess I have to thank all of you for your kind association. ಸೊ ಹರೇ ಕೃಷ್ಣ, ಎಲ್ಲರಿಗೂ ಅವ್ರು ಧನ್ಯವಾದ ಹೇಳ್ತಿದ್ದಾರೆ. ಸೊ ಮುಂದಿನ ಸಮಾವೇಶದಲ್ಲಿ ಎಲ್ಲರೂ ಮತ್ತೆ ಜಾಯಿನ್ ಆಗಿ. But yes, last week class we had some questions balanced, right? That one So was these are not answered. So this is the question, Prabhu. Today's question was last week's question. I think only one Second question one. was answered in last week's class. Another No, the question second, was imbalanced. the second question was the last week's one also, the same. Huh? The second question, today's second question was last week one. Oh, okay. Yeah. Okay. Yes, Prabhu. Yes, So, Prabhu. Yeah. Thank you then, huh? Hare Krishna. Hare Hare Krishna. Krishna, Thank you very Prabhu. much Thank you for very the much. Hare Krishna. Thank you so much. Hare Krishna. Hare Krishna. Hare Krishna.